ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಾ ಮ್ಯಾರಥಾನ್ ವಿಡಿಯೋವನ್ನು ಮಾಡ್ತಾ ಹೋಗೋಣ. ಸೊ ಅದರ ಒಂದು ಮೊದಲ ಭಾಗವಾಗಿ ಭಾಗ ಒಂದನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ನಮಗೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಮಾಹಿತಿಗಳು ಬೇಕ್ರಿ ಸರ್ ಅಂದ್ರೆ ನೀವು ಯಾವುದೇ ಸೋರ್ಸಸ್ ಅನ್ನು ಹುಡುಕ್ತಕ್ಕಂಥ ಅವಶ್ಯಕತೆನೇ ಬರುವುದಿಲ್ಲ. ಬಿಕಾಸ್ 10ನೇ ತರಗತಿ ಪಠ್ಯ ಪುಸ್ತಕದೊಳಗ ನಮ್ಮ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಅವುಗಳ ಪ್ರಾಕೃತಿಕ ಲಕ್ಷಣಗಳು, ಓಕೆ, ಸೊ ಹೀಗೆ ಸಾಕಷ್ಟು ಮಾಹಿತಿಗಳು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಹೋಗ್ತಾವ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ನಾವು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಏನಿದ್ದಾವ, ಸೊ ಅಷ್ಟು ವಿಚಾರಗಳನ್ನ ನಾವು ಸರ್ಕಾರಿ ಶಾಲಾ ಪಠ್ಯ ಪುಸ್ತಕದ ಒಳಗಿಂದ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ತರಗತಿನ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮೊದಲು ಯಾರು ಮೊದಲ ಬಾರಿಗೆ ನಮ್ಮ ಒಂದು ಚಾನಲ್ಗೆ ಭೇಟಿಯನ್ನ ನೀಡಿದ್ದೀರಿ, ಸೊ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಒಂದು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಲ್ ಅನ್ನುವಂತ ಒಂದು ನೋಟಿಫಿಕೇಶನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಎಲ್ಲಾ ತರಗತಿಗಳು ನಿಮ್ಮ ಮುಂದಿನ HSTR, GPSTR, TET ಮತ್ತೆ KS ಪರೀಕ್ಷೆಗಳಿಗೂ ಕೂಡ ಅತ್ಯುಪಯುಕ್ತವಾದ ತರಗತಿಗಳು ಆಗ್ತವ ಅನ್ನುವಂಥದ್ದು. ಓಕೆನಾ? ಸೊ ತರಗತಿಯನ್ನ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಮೊದಲಿಗೆ ಸೊ ನೋಡಿ ಸರ್, ಜಿಯೋಗ್ರಫಿ ಭೂಗೋಳಶಾಸ್ತ್ರ. ಸೊ ಇದು ಅಧ್ಯಾಯ 10 ಐತಿ ಇದು. ಓಕೆ, ಸೊ 10ನೇ ಅಧ್ಯಾಯ ಐತಿ ಭೂಗೋಳಶಾಸ್ತ್ರದೊಳಗ. ಇದು 10ನೇ ತರಗತಿ ಪಠ್ಯ ಪುಸ್ತಕ ಐತ್ರಿ. ಇದು ಗೊತ್ತಿರ್ಬೇಕು ನಿಮ್ಗೆ, 10th ಸ್ಟ್ಯಾಂಡರ್ಡ್ ಬುಕ್ ಐತಿ ಇದು. ಸೊ ನಿಮ್ಗೆ ಮೊದಲನೇದಾಗಿ ನೋಡಿ ಭಾರತ. ಸೊ ಅದರಲ್ಲಿ ಭೌಗೋಳಿಕ ಸ್ಥಾನ ಮೀನ್ಸ್ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ. ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಏನದವ, ಇಷ್ಟು ವಿಚಾರಗಳನ್ನ ಈ ಒಂದು ತರಗತಿ ಒಳಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೊ ನೋಡ್ರಿ, ಈ ವಿಚಾರದ ಅಂತ ತೆಗೆದುಕೊಂಡಾಗ ನಾವು ಈ ಅಧ್ಯಾಯವನ್ನ ತೆಗೆದುಕೊಂಡಾಗ ಇಲ್ಲಿ ನಮ್ಮ ದೇಶದ ಹಿರಿಮೆ ಮತ್ತೆ ಪರಂಪರೆಗಳ ಬಗ್ಗೆ ತಿಳ್ಕೊತೀವಿ. ಭಾರತ ಎಂಬ ಹೆಸರಿನ ಹಿನ್ನೆಲೆಯ ಬಗ್ಗೆ, ಹಾಗೇನೆ ಅದರ ವೈವಿಧ್ಯತೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀವಿ. ಸೊ ಹಾಗೇನೆ ನಮ್ಮ ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲಮೇರೆಗಳು, ಹಾಗೇನೆ ನೆರೆಯ ರಾಷ್ಟ್ರಗಳು ಯಾವುದಿದಾವೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ. ಜೊತೆಗೆ ಭಾರತದ ಪ್ರಾಕೃತಿಕ ಲಕ್ಷಣಗಳು ಏನಿದಾವ ಅದರ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಭಾರತದ ಪ್ರಾಕೃತಿಕ ವಿಭಾಗಗಳು ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ. ಸೊ ಮತ್ತೆ ಎತ್ತರದ ಪರ್ವತಗಳು ಮತ್ತೆ ಬೆಟ್ಟಗಳು, ಹಾಗೇನೆ ಮೈದಾನಗಳು, ಹಾಗೆ ಕರಾವಳಿಗಳು. ಸೊ ಇಷ್ಟು ವಿಚಾರಗಳನ್ನ, ಇದೆಲ್ಲವೂ ಕೂಡ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಸೊ ಓನ್ಲಿ ಫಾರ್ ಅವರ್ ಇಂಡಿಯನ್ ಜಿಯೋಗ್ರಫಿ, ನಮ್ಮ ಭಾರತದ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ತಿಳ್ಕೊತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ಈಗ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಾಚೀನ ಕಾಲದಿಂದಲೂ ನೋಡ್ರಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಆತ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು, ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದೊಳಗ ಸೊ ಏನಾಗೈತಿ, ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಾ ಇದೀವಿ. ಸೊ ಈಗಲೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ನಾವು ಕಾಣ್ತಾ ಹೋಗ್ತಾ ಇದ್ವಿ. ಹೌದಾ? ಸೊ ಇಲ್ಲಿ ಈ ವೈವಿಧ್ಯತೆ ಯಾವುದಕ್ಕೆ ಕಾರಣ ಆಗೈತಿ, ಅರ್ಥ ಆಗ್ತಿದ್ಯಾ ಸರ್? ಇಲ್ಲಿ ನೋಡ್ರಿ, ಈ ಒಂದು ವೈವಿಧ್ಯತೆ ಅನ್ನೋದು ನಮ್ಮ ದೇಶಕ್ಕೆ ಬೇರೆ ಯಾವ ದೇಶದಲ್ಲೂ ಇರದೇ ಇರತಕ್ಕಂತಹ ಒಂದು ಶ್ರೀಮಂತಿಕೆಯನ್ನು ಕೊಟ್ಟದ. ಸೊ ಬೇರೆ ಯಾವ ರಾಷ್ಟ್ರಗಳಲ್ಲೂ ನಾವು ಸಾಮಾನ್ಯವಾಗಿ ಈ ರೀತಿಯ ವಿವಿಧತೆಯಲ್ಲಿ ಏಕತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ನಮ್ಮ ಭಾರತದೊಳಗ ನೋಡ್ಲಿಕ್ಕೆ ಮಾತ್ರ ಸಾಧ್ಯ. ಸೊ ಇಲ್ಲಿ ಏನಾಗ್ತದಪ್ಪ, ಇಲ್ಲಿ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು ಅದಾವ. ಹೌದಾ? ಸೊ ಮತ್ತ ಬೇರೆ ಬೇರೆ ರೀತಿಯ ಪ್ರದೇಶದೊಳಗ ಬೇರೆ ಬೇರೆ ರೀತಿಯ ವಾಯುಗುಣವನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೇನೆ ಸ್ವಾಭಾವಿಕ ಸಸ್ಯವರ್ಗಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಹಾಗೆ ಇಲ್ಲಿ ಪ್ರಾಕೃತಿಕವಾಗಿ ವೈವಿಧ್ಯತೆಯ ಜೊತೆಗೆ ನೋಡ್ರಿ ಜನರಲ್ಲಿನೂ ಕೂಡ ವೈವಿಧ್ಯತೆಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹೌದಾ? ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗಿರ್ಬೇಕು. ಕೇವಲ ಪ್ರಾಕೃತಿಕವಾಗಿ ವೈವಿಧ್ಯತೆಯಿಂದ ಕೂಡಿಲ್ಲ ನಮ್ಮ ಭಾರತ, ಬದಲಿಗೆ ಜನರಲ್ಲಿನೂ ಕೂಡ ವೈವಿಧ್ಯತೆಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಸಾವಿರ ನೋಡ್ರಿ, ನಮ್ಮ ಭಾರತ ಅನ್ನೋದೊಂದು ಉಪಖಂಡ ಐತಿ. ಇಂಗ್ಲಿಷ್ ಅವ್ರಿಗೆ ಯಾರಾದ್ರೂ ಓದ್ಕೋತೀನಪ್ಪ ಅಂದ್ರೆ ಸಬ್ ಕಾಂಟಿನೆಂಟ್. ಉಪಖಂಡ ಮೀನ್ಸ್ ಸಬ್ ಕಾಂಟಿನೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರಪಂಚದಲ್ಲಿ ಭಾರತದ ಸ್ಥಾನ ಏನಿದೆ, ಸೊ ಇದನ್ನ ನಾವು ತಿಳ್ಕೊಬೇಕು. ಮೊದಲನೇದಾಗಿ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ. ಅದನ್ನ ನಿಮ್ಗೆ ಮ್ಯಾಪ್ ದೊಳಗೆ ಹೇಳ್ಬೇಕಾದ್ರೆ ಬಹಳ ಚಂದ ಹೇಳ್ಕೊಟ್ಟಿನಿ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಅಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರ ಅಂತ ಹೇಳಿ ಕರಿತೀವಿ ನಮ್ಮ ಭಾರತವನ್ನ. ಓಕೆನಾ? ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಪರ್ಯಾಯ ದ್ವೀಪ. ಯಾವ ರೀತಿಯ ರಾಷ್ಟ್ರ ನಮ್ದು? ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಹೌದಾ? ಸಾಹೇಬ್ರೆ, ನಮ್ಮ ಭಾರತವನ್ನ ಇಂಡಿಯಾ ಅಂತ ಹೇಳಿ ಕರೀತಾರ. ಸೊ ಹಾಗೇನೆ ಹಿಂದೂಸ್ತಾನ ಅಂತಾನೂ ಕೂಡ ಕರೀತಾರ. ಒಂದು ಬಾರಿ ಪ್ರಶ್ನೆ ಮಾಡಿದ್ದೆ SDA FDA ದೊಳಗ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಯಾವ ಹೆಸರುಗಳಿಂದ ಕರೀಲಿಕ್ಕತ್ತಾರ ಅಂತ. ಸೊ ಒಂದು ಇಂಡಿಯಾ ಅಂತ ಹೇಳಿ ಕರಿತೀವಿ, ಮತ್ತೆ ಹಿಂದೂಸ್ತಾನ ಅಂತಾನೂ ಕೂಡ ಕರಿತೀವಿ. ಹೌದಾ? ಸೊ ಇಲ್ಲಿ ಸರ್ ಹಾಗಾದ್ರೆ ಇಂಡಿಯಾ ಅನ್ನುವಂತ ಹೆಸರು ಹೆಂಗ್ ಬಂತು ಭಾರತಕ್ಕೆ? ಇಂಡಿಯಾ ಅನ್ನುವಂತ ಹೆಸರು ಭಾರತಕ್ಕೆ ಹೆಂಗ್ ಬಂತು ನೋಡ್ರಿ. ಇಲ್ಲಿ ಈ ಇಂಡಿಯಾ ಅನ್ನುವಂತ ಹೆಸರು ಭಾರತಕ್ಕೆ ಬಂದಿರತಕ್ಕಂಥದ್ದು ಸಿಂಧೂ ನದಿಯಿಂದ. ಅರ್ಥ ಆಗ್ತಿದ್ಯಾ? ಸಿಂಧೂ ನದಿಯಿಂದ ಭಾರತಕ್ಕೆ ಇಂಡಿಯಾ ಅನ್ನುವಂತ ಹೆಸರು ಬಂದಿದೆ. ಸೊ ಇಲ್ಲಿ ಭಾರತ ಅನ್ನೋ ಹೆಸರು ಹೆಂಗ್ ಬಂತ್ರಿ ಸರ್? ಹಾಗಾದ್ರೆ ಈಗ ಇಂಡಿಯಾ ಅನ್ನೋ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂತು, ಫೈನ್. ಹಾಗಾದ್ರೆ ಇಲ್ಲಿ ಭಾರತ ಅನ್ನುವಂತ ಹೆಸರು ಹೆಂಗ್ ಬಳಕೆ ಬಂತಪ್ಪ ಅಂದ್ರೆ ಇಲ್ಲಿ ಭರತ ಅನ್ನುವಂತ ಒಬ್ಬ ಪುರಾತನ ಚಕ್ರವರ್ತಿ,
ಅರ್ಥ ಆಗ್ತಿದೆಯಾ? ಭರತ ಎನ್ನುವಂತ ಒಬ್ಬ ಪುರಾತನ ಚಕ್ರವರ್ತಿ ನಮ್ಮ ಭಾರತದ ಭೂಖಂಡದೊಳಗೆ ಆಳ್ವಿಕೆಯನ್ನು ಮಾಡಿರ್ತಾರ. ಸೊ ಅವರ ಒಂದು ನೆನಪಿಗಾಗಿ ಭಾರತವನ್ನ ಭರತ ಆಳ್ವಿಕೆ ಮಾಡಿದಂತ ಒಂದು ನೆನಪಿಗಾಗಿ ಭರತ ಖಂಡವನ್ನ ಭಾರತ ಅಂತೇಳಿ ಕರೀತಾವ. ಅರ್ಥ ಆಗ್ತಿದ್ಯಾ? ಸಾಬ್ರ ನೋಡ್ರಿ, ಇಲ್ಲಿ ಭಾರತ ಅನ್ನುವಂಥದ್ದು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಉತ್ತರ ಗೋಳದಲ್ಲಿ ಕಂಡು ಬರ್ತದ. ಸೊ ಇದು ಉತ್ತರದಲ್ಲಿ ಅಗಲವಾಗೈತೆ ನೋಡಿ. ಇದನ್ನ ಭಾರತದ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತಾನ. ಅಂದ್ರೆ ಹೆಂಗೈತಿ ಆಕಾರ, ನಮ್ಮ ಭಾರತದ ಆಕಾರ ಹೆಂಗದಪ್ಪ ಅನ್ನೋದು. ಸೊ ನೋಡ್ರಿ, ಇದು ಉತ್ತರದಲ್ಲಿ ಅಗಲವಾಗ್ತಾ ಹೋಗ್ತದ, ಹಾಗೇನೆ ದಕ್ಷಿಣದ ಕಡೆಗೆ ಏನಾಗ್ತದ್ರಿ, ಕಿರಿದಾಗ್ತಾ ಆಗ್ತಾ ಹೋಗ್ತದ. ಓಕೆ ಸಾಬ್ರ, ಮತ್ತೆ ಇಲ್ಲಿ ತ್ರಿಕೋಣಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚ್ಕೊಂಡೈತ್ರಿ ದಕ್ಷಿಣ ಭಾಗದಲ್ಲಿ. ಅರ್ಥ ಆಗ್ತಿದ್ಯಾ? ದಕ್ಷಿಣದ ಕಡೆಗೆ ಏನಾಗೈತಿ, ಕಿರಿದಾಗಿ ತ್ರಿಕೋಣಾಕೃತಿಯಲ್ಲಿ, ಯಾವ ಆಕೃತಿ, ತ್ರಿಕೋಣಾಕೃತಿಯಲ್ಲಿ ಏನ್ ಮಾಡಿರ್ತಕ್ಕಂಥದ್ದು, ಹಿಂದೂ ಮಹಾಸಾಗರವನ್ನ ಚಾಚ್ಕೊಂಡಿರ್ತಕ್ಕಂಥದ್ದು. ಈ ಕೆಳಗೆ ಒಂದು ಮ್ಯಾಪ್ ತೋರಿಸ್ಲಿಕ್ಕತ್ತೀನಿ, ಅದ್ರ ನಿಮ್ಗೆ ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್. ಓಕೆನಾ? ಸೊ ಈ ಮ್ಯಾಪ್ ಅನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಪ್ಪ ಅಂದ್ರೆ ನಿಮ್ಗೆ ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ. ನೋಡ್ರಿ, ಈ ಕಡೆ ನೀವು ಏನ್ ನೋಡ್ತಿದ್ದ, ಉತ್ತರ ಪೆಸಿಫಿಕ್ ಸಾಗರ ಐತಿ, ಇದು ದಕ್ಷಿಣ ಪೆಸಿಫಿಕ್ ಸಾಗರ ಐತಿ. ಸೊ ಅಂದ್ರ ಸಮಭಾಜಕ ವೃತ್ತ ಭಾಗದ ಮ್ಯಾಲ ಕಂಡು ಬರುವೆಲ್ಲ ಉತ್ತರ ಭಾಗ, ಸೊ ಸಮಭಾಜಕ ವೃತ್ತದಿಂದ ಕೆಳಗೆ ಕಂಡು ಬರಲವೆಲ್ಲ ದಕ್ಷಿಣ ಭಾಗ. ಅಷ್ಟ ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡ್ರಿ, ಇದು ಉತ್ತರ ಅಮೆರಿಕ ಖಂಡ ಐತಿ, ಇದು ದಕ್ಷಿಣ ಅಮೆರಿಕ ಖಂಡ ಐತಿ. ಸೊ ಇದು ಉತ್ತರ ಅಟ್ಲಾಂಟಿಕ್ ಸಾಗರ ಐತಿ, ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಐತಿ. ಸೊ ಇದು ಆಫ್ರಿಕಾ ಖಂಡ. ಓಕೆ, ಆಫ್ರಿಕಾ ಖಂಡ. ಸೊ ಮತ್ತೆ ಇಲ್ಲಿ ಆರ್ಕ್ಟಿಕ್ ವೃತ್ತ ಇಲ್ಲಿ ಕಂಡು ಬರ್ತದ್ರಿ. ಈ ಕಡೆ ದಕ್ಷಿಣ ಧ್ರುವದಲ್ಲಿ ಅಂಟಾರ್ಟಿಕ್ ವೃತ್ತ ಕಂಡು ಬರ್ತದ್ರಿ, ಖಂಡ ಕಂಡು ಬರ್ತದೆ. ಸೊ ಇಲ್ಲಿ ನೋಡಿ, ಈ ಏಷ್ಯಾ ಖಂಡ, ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು ಏಷ್ಯಾ ಖಂಡದೊಳಗ, ಹೌದಾ? ಸೊ ಇಲ್ಲಿ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ, ಹೌದಾ? ಸೊ ಇದು ದಕ್ಷಿಣ ಭಾಗ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದೇ ನಮ್ಮ ಭಾರತ. ಸೊ ಇದು ಏನಾಗ್ಬಿಟ್ಟದೆ, ಇದು ಇಲ್ಲಿ ತ್ರಿಭುಜಾಕೃತಿ ನೋಡಿ, ತ್ರಿಕೋಣಾಕೃತಿ ಒಳಗ ಇಲ್ಲಿ ಕಂಡು ಬರ್ತದೆ ಸರ್. ಇದು ಹಿಂದೂ ಮಹಾಸಾಗರ ಐತಿದ, ಹೌದಾ? ಈ ಹಿಂದೂ ಮಹಾಸಾಗರದಲ್ಲಿ ಏನಾಗದೆ, ಇದು ತ್ರಿಕೋಣಾಕೃತಿಯಲ್ಲಿ ಇದು ಚಾಚ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗೇನೆ ನಮ್ಮ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾನ ಸಾಬ್ರ. ಇದು ಸಮಭಾಜಕ ವೃತ್ತ ರೇಖೆ ಐತಿ, ಸುಮಿತ್ 0 ಡಿಗ್ರಿ ಅಕ್ಷಾಂಶ ಅದ. ಸೊ ಇದ್ರ ಮ್ಯಾಲ ಯಾವ್ಯಾವ ರಾಷ್ಟ್ರಗಳು ಕಂಡು ಬರ್ತಾವ, ಇದನ್ನ ನಾವು ಉತ್ತರ ಗೋಳಾರ್ಧ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಉತ್ತರ ಗೋಳಾರ್ಧ ಅಂತೇಳಿ ಕರಿತೀವಿ. ಸೊ ನಮ್ಮ ಭಾರತ ಏನಾಗ್ಬಿಟ್ಟದಪ್ಪ ಅಂದ್ರೆ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದೊಳಗ ಕಂಡು ಬರ್ತದೆ. ಅರ್ಥ ಆಗ್ತಿದೆ? ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತದ ಸಾಬ್ರ. ಅದರಲ್ಲೂ ಈ ಉತ್ತರ ಗೋಳಾರ್ಧವನ್ನ ಮಧ್ಯ ಒಂದು ರೇಖೆ ಹೋಗ್ತದೆ, ಇಲ್ಲಿ ಮತ್ತೆ ಒಂದು ಮಧ್ಯ ರೇಖೆ ಬರ್ತದೆ. ಇದೇನ್ ಮಾಡ್ತದಪ್ಪ ಅಂದ್ರ ಪೂರ್ವಾರ್ಧ ಗೋಳ, ಪಶ್ಚಿಮಾರ್ಧ ಗೋಳ ಅಂತ ಹೇಳಿ ಮಾಡ್ತದೆ. ಇಲ್ಲಿ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಬರ್ತದ್ರಿ ನಮ್ಮ ಭಾರತ. ಅರ್ಥ ಆಗ್ತಿದ್ಯಾ? ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ನೋಡ್ತೀರಿ ನೀವು, ಈ ಭಾಗ ಎಲ್ಲ ಪೂರ್ವ ಗೋಳಾರ್ಧ ಆಗ್ತಿದಾ? ಸೊ ಇದೆಲ್ಲವೂ ಕೂಡ ಪಶ್ಚಿಮ ಗೋಳಾರ್ಧ ಅಂದ್ರೆ ಉತ್ತರ ಭಾಗದ ಪಶ್ಚಿಮ ಗೋಳಾರ್ಧ. ಅದೇ ರೀತಿ ಇದು ದಕ್ಷಿಣ ಭಾಗದ ಪೂರ್ವ ಗೋಳಾರ್ಧ, ಹಾಗೇನೆ ಇದು ದಕ್ಷಿಣ ಭಾಗದ ಪಶ್ಚಿಮ ಗೋಳಾರ್ಧ. ಸೊ ಹಿಂಗ ಮತ್ತೆ ವಿಭಾಗ ಮಾಡ್ಕೋತೀವಿ. ಸೊ ಇದರಲ್ಲಿ ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ಸಂಪೂರ್ಣವಾಗಿ ನೆಲೆಗೊಂಡಿರ್ತಕ್ಕಂಥದ್ದು. ಕ್ಲಿಯರಾ? ಎಸ್. ಮತ್ ಮುಂದೆ ನೋಡ್ತಾ ಹೋಗೋಣ. ಇದು ಭಾರತದ ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗ ಮಾಹಿತಿ ಗೊತ್ತಿರ್ಬೇಕು ಸಾಬ್ರ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಪ್ ಅನ್ನ ನೋಡಿದ್ರೆ ನಿಮ್ಗೆ ಬಹಳ ಚಂದ ಅರ್ಥ ಆಗ್ತದೆ. ಸೊ ಈ ಒಂದು ಮ್ಯಾಪ್ ಅನ್ನ, ಭಾರತದ ಮ್ಯಾಪ್ ಐತಿದು, ಇದನ್ನ ಸೂಕ್ಷ್ಮವಾಗಿ ನೀವು ನೋಡ್ಕೊತಾ ಹೋಗ್ಬೇಕು. ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಎಸ್. ಸೊ ಇಲ್ಲಿ ನೋಡಿ, ಇದ ನಮ್ಮ ಭಾರತ ಐತಿ. ಸೊ ಇಲ್ಲಿ ನೋಡ್ರಿ, ಭಾರತದ ಭೌಗೋಳಿಕ ಕೇಂದ್ರ ಎಲ್ಲಿ ಕಂಡು ಬರ್ತದೆ? ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡ್ರಿ, ಇದ ಭಾರತೀಯ ಭೌಗೋಳಿಕ ಕೇಂದ್ರ ಇದು. ಅರ್ಥ ಇದೆ? ಭಾರತೀಯ ಭೌಗೋಳಿಕ ಕೇಂದ್ರ. ಸೊ ಇಲ್ಲಿ ನೀವು ಏನ್ ನೋಡ್ಲಿಕ್ಕೆ ಇದು ಸಣ್ಣ ಸಣ್ಣ ಡಾಟ್ಗಳು ಹೋಗೋದಲ್ಲ. ಸೊ ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ ಕರಿತಾ ಹೋಗ್ತೀವಿ. ನಾವು ಏನಂತ ಕರಿತೀವಿ? 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತಾ ಹೋಗ್ತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತಾ ಹೋಗ್ತೀವಿ. ಸಾರಿ, ಇಲ್ಲಿ ಹೋಗಿದೆಯಲ್ಲ ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಈ ಕಡೆ ಗುಜರಾತದಿಂದ ಆರಂಭ ಆಗಿ ಈ ಕಡೆ ಅರುಣಾಚಲ ಪ್ರದೇಶದವರೆಗೆ ನಮ್ಮ ಭಾರತದ ಒಟ್ಟು ಉದ್ದ ಎಷ್ಟೈತಪ್ಪ ಅಂದ್ರ, ಅಗಲ ಎಷ್ಟೈತೆ ಅಂದ್ರೆ 2933 ಕಿಲೋಮೀಟರ್. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಾರೆ, ಇಲ್ಲಿ 2933 2900 ಕಿಲೋಮೀಟರ್ ಉದ್ದ ಐತಿ. ಹೆಂಗ? ಪೂರ್ವ ಮತ್ತು ಪಶ್ಚಿಮವಾಗಿ ಗುಜರಾತ್ ನಿಂದ ಅರುಣಾಚಲ ಪ್ರದೇಶ ರಾಜ್ಯದವರೆಗ. ಆಯ್ತಾ? ಸೊ ಇದನ್ನ ನೀವು ನೋಡಿದ್ರೆ ಅರ್ಥ ಆಗ್ತದೆ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ, ಉತ್ತರ ದಕ್ಷಿಣವಾಗಿ ಕೂಡ ಕೊಡ್ತಾರ. ಸೊ ಇಲ್ಲಿ ನೀವು ಏನ್ ನೋಡ್ಲಿಕ್ಕೆ, ಇಲ್ಲಿ ಡಾಟ್ ರೂಪದೊಳಗೆ ಹೋಗೋದಲ್ಲ. ಸೊ ಇಲ್ಲಿ ಕನ್ಯಾಕುಮಾರಿಯಿಂದ ಆರಂಭ ಮಾಡಿಕೊಂಡು ಜಮ್ಮು ಮತ್ತು ಕಾಶ್ಮೀರ, ಸೊ ಈಗ ಪ್ರಸ್ತುತ ಲಡಾಖ್, ಹೌದಾ? ಇಲ್ಲಿ ಲಡಾಖ್ ಮಠ ನಮ್ಮ ಭಾರತದ ಒಟ್ಟು ಉದ್ದ ಎಷ್ಟೈತ್ರಿ ಸಾಹೇಬ್ರ ಅಂತ ಕೇಳಿದ್ರೆ ಇಲ್ಲಿ ಕೊಡ್ತಾ ನೋಡ್ರಿ 3214 ಕಿಲೋಮೀಟರ್. 3214 ಕಿಲೋಮೀಟರ್. ಕ್ಲಿಯರ್? ಸೊ ಇಲ್ಲಿ ಐತಿ ನೋಡ್ರಿ, 3214 ಕಿಲೋಮೀಟರ್ ಕೊಟ್ಟಾನ ಇಲ್ಲಿ.
ಉತ್ತರ ದಕ್ಷಿಣವಾಗಿ ನಮ್ಮ ಭಾರತದ ಉದ್ದ ಎಷ್ಟಪ್ಪ ಅಂದ್ರೆ 3214 ಕಿಲೋಮೀಟರ್. ಸೊ ಮತ್ತೆ ಪೂರ್ವ ಪಶ್ಚಿಮವಾಗಿ ಎಷ್ಟೈತ್ರಿ ಸರ್ ಅಂದ್ರೆ 2933. ಬಹಳ ಸಿಂಪಲ್ ಕ್ಲಿಯರ್ ಆಯ್ತಾ. ಸೊ ಮತ್ತೆ ಭಾರತದ ಪಶ್ಚಿಮ ಭಾಗಕ್ಕ ಅರಬ್ಬಿ ಸಮುದ್ರ ಬರ್ತದ ಮತ್ತು ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಕಂಡು ಬರ್ತದ. ಸೊ ಈ ಬಂಗಾಳ ಕೊಲ್ಲಿ ಒಳಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡು ಬರ್ತಾವ. ಬಂಗಾಳ ಕೊಲ್ಲಿ ಒಳಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸೊ ಹಾಗೇನೆ ಇಲ್ಲಿ ನೋಡ್ರಿ ಇಂದಿರಾ ಪಾಯಿಂಟ್, ನೀವೇನು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೇಳಿ ಕರಿತೀರಿ, ಇಂದಿರಾ ಪಾಯಿಂಟ್ ಮತ್ತು ಪಿಗ್ಮಿಲಿಯನ್ ಪಾಯಿಂಟ್ ಕೂಡ ಬಂಗಾಳ ಕೊಲ್ಲಿ ಎಲ್ಲ ಕಂಡು ಬರ್ತದ. ಸೊ ಮತ್ತೆ ಅರಬ್ಬಿ ಸಮುದ್ರದೊಳಗ ಲಕ್ಷದ್ವೀಪ ಕಂಡು ಬರ್ತದ್ರಿ. ಅರ್ಥ ಆಗ್ತಿದ್ಯಾ. ಸೊ ಲಕ್ಷದ್ವೀಪ ಈಗ ಬಹಳ ಸುದ್ದಿ ಒಳಗ ಉಂಟು. ಸೊ ಲಕ್ಷದ್ವೀಪ ಯಾವ ಒಂದು ಸಮುದ್ರದಲ್ಲಿ ಕಂಡು ಬರ್ತದ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತದ. ಅರಬ್ಬಿ ಸಮುದ್ರ ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತದ. ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತದ. ಓಕೆನಾ. ಸೊ ಇದು ಮ್ಯಾಪ್ ವೆರಿ ಇಂಪಾರ್ಟೆಂಟ್ ಆಗಿ. ಓಕೆ. ಸೊ ಈ ಮ್ಯಾಪ್ ಅನ್ನು ಒಂದು ಬಾರಿ ಕ್ಲಿಯರ್ ಆಗಿ ನೋಡ್ಕೋಬೇಕು. ಇದ್ರೊಳಗ ನಿಮ್ಗೆ 2 ರಿಂದ 3 ಅಂಕಗಳು ಈಸಿಯಾಗಿ ತಗೋಬಹುದು. ಅರ್ಥ ಆಗ್ತಿದ್ಯಾ. 2 to 3 ಮಾರ್ಕ್ಸ್, 2 ರಿಂದ 3 ಅಂಕಗಳನ್ನ ನೀವು ಈ ಮ್ಯಾಪ್ ದೊಳಗಿಂದಾನೇ ತಗೋಬಹುದು. ಸೊ ಬಿಕಾಸ್ ನೀವು ಇಷ್ಟು ವಿಚಾರಗಳನ್ನು ಓದ್ಬೇಕಪ್ಪ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಮಟ್ಟ ಓದ್ಬೇಕಾಗ್ತದೆ. ಬಟ್ ಇದೊಂದ ಮ್ಯಾಪ್ ನಿಮಗೆ 20 ರಿಂದ 30 ಅಂಕಗಳ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತೀರಿ. ಓಕೆನಾ. ಎಸ್, ಮತ್ ಮುಂದೆ ನೋಡ್ತಾ ಹೋಗೋಣ. ಕ್ಲಿಯರ್ ಆಯ್ತಲ್ಲ ಇದು ಟಾಪಿಕ್. ಎಸ್, ಮತ್ ಮುಂದೆ ಬರ್ರಿ. ಸೊ ನೆಕ್ಸ್ಟ್ ಗಾತ್ರದ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಇಲ್ಲಿ ಮೊದಲನೇದಾಗಿ ಗಾತ್ರ, ಸೈಜ್ ಅಂದ್ರೆ ನಮ್ಮ ಭಾರತದ ಗಾತ್ರ ಎಷ್ಟೈತಿ ಅಂತ ನೋಡಿ. ನಮ್ಮ ಭಾರತ ಒಟ್ಟು 32,87,263 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಶಾರ್ಟ್ ಫಾರ್ಮ್ ಒಳಗೆ ಹೇಳ್ಬೇಕಪ್ಪ ಅಂದ್ರೆ 32.87 ಲಕ್ಷ ಚದರ ಕಿಲೋಮೀಟರ್. ಅರ್ಥ ಆಗ್ತಿದ್ಯಾ. ಸೊ ಅದೇ ರೀತಿ ಭೂಕ್ಷೇತ್ರದ ದೃಷ್ಟಿಯಿಂದ ನೋಡೋದಾಯ್ತಪ್ಪ ಅಂದ್ರ, ಸೊ ಅಂದ್ರೆ ನಮ್ಮ ಭಾರತ ಹೊಂದಿರತಕ್ಕಂತ ಭೂಕ್ಷೇತ್ರದ ದೃಷ್ಟಿಯಿಂದ ನೋಡೋದಾಯ್ತಪ್ಪ ಅಂದ್ರ ಪ್ರಪಂಚದೊಳಗ 7ನೇ ಅತಿ ದೊಡ್ಡ ರಾಷ್ಟ್ರ ನಮ್ಮ ಭಾರತ. ಜನಸಂಖ್ಯೆ ಒಳಗ ನಾವ ಟಾಪ್ 1. ಓಕೆ. ಜನಸಂಖ್ಯೆ ವಿಚಾರಕ್ಕೆ ಬಂತಂದ್ರ ನಾವು ಟಾಪ್ 1 ಬರ್ತೀವಿ. ಬಟ್ ಇಲ್ಲಿ ಹೇಳಿರ್ತಕ್ಕಂಥದ್ದು ಭೂಕ್ಷೇತ್ರದ ದೃಷ್ಟಿಯಿಂದ ನೋಡೋದಾಯ್ತಪ್ಪ ಅಂದ್ರ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ ನಮ್ಮ ಭಾರತ. ಪ್ರಪಂಚದ ಒಟ್ಟು ಭೂಕ್ಷೇತ್ರದೊಳಗ ಎಷ್ಟು ಭೂಕ್ಷೇತ್ರವನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದಂದ್ರ 2.4% ರಷ್ಟು. ಎಷ್ಟು? 2.4%, 2.4% ಭೂಪ್ರದೇಶವನ್ನ, ಭೂಕ್ಷೇತ್ರವನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. ಸೊ ಈ ನಮ್ಮ ಭಾರತದೊಳಗ ಪ್ರಸ್ತುತ 28 ರಾಜ್ಯಗಳು ಕಂಡು ಬರ್ತಾವ. ಸೊ ಹಾಗೇನೆ 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬರ್ತಾವ. ಓಕೆನಾ. ಸೊ ಇನ್ನು ದೆಹಲಿ ಏನೈತಿ, ಇದು ರಾಷ್ಟ್ರೀಯ ರಾಜಧಾನಿ ಐತಿ. ಓಕೆ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳಿ ಕರಿತೀವಿ, NCT ಅಂತ ಹೇಳಿ ಕರಿತೀವಿ ನಾವು ದೆಹಲಿಯನ್ನ. NCT, ನ್ಯಾಷನಲ್ ಟೆರಿಟರಿ, ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ. ಸೊ ನೋಡ್ರಿ ಇಲ್ಲಿ ಇನ್ನು ಅಕಾರ್ಡಿಂಗ್ ಟು 2011 ಸೆನ್ಸಸ್, 2011 ಒಂದು ಜನಗಣತಿಯ ಪ್ರಕಾರ ನಾವು ನೋಡೋದಾಯ್ತಪ್ಪ ಅಂದ್ರ ಭಾರತದೊಳಗ 2011 ಜನಗಣತಿ ಈಗಿನ ಪರಿಸ್ಥಿತಿ ತಗೋತಪ್ಪ ಅಂದ್ರ 143 ಕೋಟಿ ಐತಿ ಈಗ. ಅರ್ಥ ಆಗ್ತಿದ್ಯಾ. ಎಷ್ಟದೀಗ 143 ಕೋಟಿ ಐತಿ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ನಾವು 2011 ಜನಗಣತಿಯನ್ನ ತಗೋಬೇಕು. ಬಿಕಾಸ್ ಇದಕ್ಕೆ ತಗೋಬೇಕು ಸರ್ ಅಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ನಮ್ಮ ಭಾರತ ಸರ್ಕಾರ ಜನಗಣತಿಯನ್ನ ಆರಂಭಗೊಳಿಸಿಲ್ಲ. ಡ್ಯೂ ಟು ಕೊರೋನಾದ ಕಾರಣದಿಂದ ಇನ್ನೂ ಕೂಡ ನಮ್ಮ ಭಾರತ ಏನ್ ಮಾಡಿಲ್ಲ, ಜನಗಣತಿಯನ್ನ ಆರಂಭ ಮಾಡಿಲ್ಲ. ಸೊ ಇಲ್ಲಿ ನಾವು 2011 ಜನಗಣತಿ ಪ್ರಕಾರ ನೋಡೋದಾಯ್ತಪ್ಪ ಅಂದ್ರ 121 ಕೋಟಿ ಜನಸಂಖ್ಯೆಯನ್ನ ಒಳಗೊಂಡಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ. ಸೊ ಜನಸಂಖ್ಯೆ ವಿಚಾರಕ್ಕೆ ಬಂತಪ್ಪ ಅಂದ್ರ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಎಷ್ಟು? 17.5, 17.5% ಜನಸಂಖ್ಯೆಯನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. ಸೊ ಈಗ 100% ಟೋಟಲ್ ಆಲ್ ಓವರ್ ವರ್ಲ್ಡ್ ಪಾಪ್ಯುಲೇಷನ್ ಅನ್ನ 100% ಅಂತ ತೆಗೆದುಕೋತಪ್ಪ ಅಂದ್ರೆ ನಮ್ಮ ಭಾರತದ ಪಾಪ್ಯುಲೇಷನ್ ಎಷ್ಟು ಆಗ್ತದಪ್ಪ ಅಂದ್ರೆ 17.5% ರಷ್ಟು. ಓಕೆನಾ. 17.5% ರಷ್ಟು ಕೊಡುಗೆಯನ್ನು ನಾವು ಜನಸಂಖ್ಯೆಗೆ ಕೊಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ನೋಡಿ ಪ್ರಪಂಚದಲ್ಲಿ ಭಾರತವು ಚೀನಾ ದೇಶದ ನಂತರ 2ನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ರಾಷ್ಟ್ರ. ಯಾವುದರ ಪ್ರಕಾರ? 2011 ಜನಗಣತಿ ಪ್ರಕಾರ. ಬಟ್ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಾವು ಚೀನಾವನ್ನ ಕೂಡ ಹಿಂದೆ ಹಾಕಿ ನಾವೇನ್ ಮಾಡಿವಿ, ನಾವ ಟಾಪ್ ದೊಳಗ ಹೋಗಿ ಕುಂತವಿ ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಿರ್ಬೇಕು. ಕ್ಲಿಯರ್. ಎಸ್, ವೆರಿ ಗುಡ್. ನೆಕ್ಸ್ಟ್ ಬರೀ ಭಾರತದ ಸ್ಥಾನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇಷ್ಟು ಭಾರತದ ಒಂದು ಗಾತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತ ಭೂಕ್ಷೇತ್ರದಲ್ಲಿ ಅದರ ಸ್ಥಾನ, ಜನಸಂಖ್ಯೆಯಲ್ಲಿ ಅದರ ಸ್ಥಾನ, ಇಷ್ಟು ವಿಚಾರಗಳು ನಮಗೆ ಇದ್ರೊಳಗ ಗೊತ್ತಾಯ್ತು. ನೆಕ್ಸ್ಟ್ ಭಾರತದ ಸ್ಥಾನದ ಬಗ್ಗೆ ನಾವು ನೋಡ್ಕೊತಾ ಹೋಗೋಣ. ಮೀನ್ಸ್ ಅಕ್ಷಾಂಶ, ರೇಖಾಂಶಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಭಾರತ ಅನ್ನುವಂಥದ್ದು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ, ನೋಡ್ರಿ, ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥದ್ದು. ಓಕೆ. ಸೊ ಇಲ್ಲಿ ಆಗ್ನೇಯ ಏಷ್ಯಾದ, ನೋಡ್ರಿ, ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ವೆರಿ ಇಂಪಾರ್ಟೆಂಟ್. ಇದು ಆಗ್ನೇಯ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ಅರ್ಥ ಆಗ್ತಿದೆಯಾ.
ಆಗ್ನೇಯ ಏಷ್ಯಾದ ಇದು ಆಗ್ನೇಯ ಏಷ್ಯಾ ಇದೆ, ದಕ್ಷಿಣ ಏಷ್ಯಾ ಆಗ್ಬೇಕಿದು. ಹೌದಾ, ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಏಷ್ಯಾದೊಳಗ, ಆಗ್ನೇಯ ಏಷ್ಯಾದೊಳಗಲ್ಲ, ಪ್ರಿಂಟ್ ಮಿಸ್ಟೇಕ್ ಮಾಡ್ಬಿಟ್ಟಾರೆ. ಸೊ ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ರಾಷ್ಟ್ರ ನಮ್ಮ ಭಾರತ. ಹೌದಾ, ಸೊ ಇನ್ನು ಭಾರತದ ಪ್ರಧಾನ ಭೂಭಾಗ ನೋಡ್ರಿ, ಭಾರತದ ಪ್ರಧಾನ ಭೂಭಾಗ 8 ಡಿಗ್ರಿ 4 ನಿಮಿಷದಿಂದ 8 ಡಿಗ್ರಿ 4 ನಿಮಿಷದಿಂದ ಆರಂಭ ಆಗಿ 37 ಡಿಗ್ರಿ 6 ನಿಮಿಷದವರೆಗೆ 6 ನಿಮಿಷ ಉತ್ತರ ಅಕ್ಷಾಂಶ, ಇದು ಅಕ್ಷಾಂಶಿಕ ಸ್ಥಾನ. 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶಗಳ ನಡುವೆ, ಹಾಗೇನೆ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ ಆರಂಭ ಆಗಿ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ, 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ ಆರಂಭ ಆಗಿ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಭಾರತ ವಿಸ್ತರಿಸಿರ್ತಕ್ಕಂಥದ್ದು. ಕ್ಲಿಯರ್? ಮತ್ತೆ ನೋಡ್ರಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸವ್ರಿ. ಕೇಳಿರಿ ನೀವು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನದವ ಇನ್ನೂ ಕೂಡ ಕೆಳಗೆ ದಕ್ಷಿಣದ ಕಡೆಗೆ ವಿಸ್ತರಿಸ್ತಾ ಹೋಗವ. ಸರ ಇದನ್ನ ನಾವು ಕನ್ಸಿಡರ್ ಮಾಡ್ತಪ್ಪ ಅಂದ್ರ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಕೂಡ ಪರಿಗಣಿಸ್ಕೊತಪ್ಪ ಅಂದ್ರ, ನಮ್ಮ ಭಾರತದ ಒಂದು ಅಕ್ಷಾಂಶಿಕ ಸ್ಥಾನ ಎಲ್ಲಿಂದ ಆರಂಭ ಆಗ್ತದಪ್ಪ ಅಂದ್ರ 6 ಡಿಗ್ರಿ 45 ನಿಮಿಷ ದಕ್ಷಿಣ ಅಕ್ಷಾಂಶದಲ್ಲಿ, ಏನು ಇಂದಿರಾ ಪಾಯಿಂಟ್ ಅಂತ ನಾನು ತೋರಿಸಿದ್ನ ನಿಮ್ಗೆ, ಪಿಗ್ಮಿಲಿಯನ್ ಪಾಯಿಂಟ್, ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತದಲ್ಲ. ಸೊ ಇದು ಭಾರತದ ಮುಖ್ಯ ಭೂಭಾಗವನ್ನ ಹೊರತುಪಡಿಸಿದ್ರ, ಭಾರತದ ಮುಖ್ಯ ಭೂಭಾಗ ಕನ್ಯಾಕುಮಾರಿಯನ್ನು ಹೊರತುಪಡಿಸಿದ್ರ, ಇದು ಭಾರತದ ದಕ್ಷಿಣದ ತುತ್ತ ತುದಿ. ಯಾವುದು? 6 ಡಿಗ್ರಿ 45 ನಿಮಿಷ ದಕ್ಷಿಣ ಅಕ್ಷಾಂಶ ಐತಲ್ಲ ಇದು. ಸೊ ಇದು ಎಲ್ಲಿ ಕಂಡು ಬರ್ತದ್ರಿ ಸರ್? ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಒಳಗ ಕಂಡು ಬರ್ತದ್ರಿ. ಕ್ಲಿಯರ್ ಆಯ್ತಿದ್ಯಾ? ಎಸ್. ಸೊ ಇದನ್ನ ನಾವು ಭಾರತದ ಅತ್ಯಂತ ದಕ್ಷಿಣದ ತುದಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾರತದ ದಕ್ಷಿಣದ ತುದಿ, ಇದನ್ನ ಇಂದಿರಾ ಪಾಯಿಂಟ್ ಮತ್ತು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೇಳಿ ಕೂಡ ಕರಿತಾ ಹೋಗ್ತಾರೆ. ಸೊ ಇದಕ್ಕ ವಿರುದ್ಧವಾಗಿ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್, ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್ ಇದೆಯಲ್ಲ, ಇದು ಭಾರತದ ಅತ್ಯಂತ ಉತ್ತರದ ತುತ್ತ ತುದಿ. ಭಾರತದ ಅತ್ಯಂತ ಉತ್ತರದ ತುತ್ತ ತುದಿ ಮೀನ್ಸ್ 37 ಡಿಗ್ರಿ 6 ನಿಮಿಷ ಅಕ್ಷಾಂಶ ಕಂಡು ಬರ್ತದ್ರಿ ಇಲ್ಲಿ. 37 ನಿಮಿಷ 6 ಡಿಗ್ರಿ ಅಕ್ಷಾಂಶ ಕಂಡು ಬರ್ತದಲ್ಲ, ಇದು ಫೈನಲಿ ಕಂಡು ಬರ್ತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದೊಳಗೆ. ಸೊ ಈಗ ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರೋದಿಲ್ಲ, ಲಡಾಖ್ ನಲ್ಲಿ ಕಂಡು ಬರ್ತದ. ಲಡಾಖ್ ನಲ್ಲಿ, ಬಿಕಾಸ್ ಜಮ್ಮು ಮತ್ತು ಕಾಶ್ಮೀರ ಕೆಳಗಾಯ್ತು, ಲಡಾಖ್ ಮೇಲ್ ಆಗ್ತದ. ಕ್ಲಿಯರ್? ಎಸ್. ಮತ್ ಮುಂದಕ್ಕೆ ಹೋಗೋಣ. ಎಸ್. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ವಿಚಾರಗಳು ಯಾವ್ದಾವ್ದು ಐತಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ನೀವು ಯಾವುದೇ ಪಠ್ಯ ಪುಸ್ತಕವನ್ನು ಹೋದ್ರಿ ಅಲ್ಲಿ ನಿಮಗೆ ಇದು ತಿಳಿದಿರಲಿ ಅಂತ ಹೇಳಿ, ಇವನ್ ನಾಟ್ ಓನ್ಲಿ ಸೋಷಿಯಲ್ ಸೈನ್ಸ್, ಓಕೆ, ಕೇವಲ ಸಮಾಜ ವಿಜ್ಞಾನ ಪುಸ್ತಕದಲ್ಲಷ್ಟೇ ಅಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಪುಸ್ತಕಗಳಲ್ಲೂ ಕೂಡ ಇದನ್ನ ಕೊಟ್ಟಿರ್ತಾರೆ, ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳೊಳಗೆ. ಸೊ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಇಲ್ಲಿಂದ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರ್ತಾವ, ಆದ್ರಿಂದ ಇದನ್ನ ಓದ್ಕೋಬೇಕು. ಅದನ್ನ ಆಮೇಲೆ ನೋಡೋದು. ನೆಕ್ಸ್ಟ್, ಭಾರತದ ಮಧ್ಯಭಾಗದಲ್ಲಿ ನೋಡಿ, ಭಾರತದ ಮಧ್ಯಭಾಗದೊಳಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮೀನ್ಸ್ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಅರ್ಥ ಆಗ್ತಿದ್ಯಾ? ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಅದನ್ನ ಬಿಟ್ರೆ ಭಾರತದ ಮಧ್ಯಭಾಗದೊಳಗ ಯಾವ ಒಂದು ಅಕ್ಷಾಂಶ ಹಾದು ಹೋಗ್ತದಪ್ಪ ಅಂತ ಕೇಳಿದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗ್ತದ. ಹೌದಾ? 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಯ್ದು ಹೋಗ್ತದ. ಅದೇ ರೀತಿ 82.5 ಡಿಗ್ರಿ ಪೂರ್ವ ರೇಖಾಂಶ. ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಈಗ ಪ್ರಸ್ತುತ ಇದನ್ನ ನಾವು ಪ್ರಯಾಗ್ ಅಂತ ಹೇಳಿ ಕರಿತೀವಿ, ಪ್ರಯಾಗ್ರಾಜ್ ಅಂತ ಹೇಳಿ ಕರಿತೀವಿ. ಮೊದಲಿಗೆ ಇದನ್ನ ನಾವು ಅಲಹಾಬಾದ್ ಅಂತ ಹೇಳಿ ಕರಿತಾ ಇದ್ವಿ. ಹೌದಾ? ಏನಂತ ಕರಿತಿದ್ವಿ? ಅಲಹಾಬಾದ್ ಅಂತ ಹೇಳಿ ಕರಿತಾ ಇದ್ವಿ. ಪ್ರಸ್ತುತ ಇದನ್ನ ನಾವು ಪ್ರಯಾಗ್ರಾಜ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಒಂದು ನಗರದ ಮೇಲೆ ಇದು ಹಾದು ಹೋಗ್ತದೆ. ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ ಅನ್ನುವಂಥದ್ದು. ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಸೊ ಅದನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಭಾರತದ ಮಧ್ಯ ಹಾದು ಹೋಗ್ತಕ್ಕಂತಹ ರೇಖಾಂಶ ಇದು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂತಹ ರೇಖಾಂಶ ಇದು. ಓಕೆ, ಸೊ ಅಕ್ಷಾಂಶ ಯಾವ್ದಪ್ಪ ಅಂದ್ರೆ 23.5 ಡಿಗ್ರಿ ಪೂರ್ವ ರೇಖಾಂಶ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಅಕ್ಷಾಂಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ರೇಖಾಂಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯ್ತು. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ನಾನು ಹೇಳಿದ್ನಲ್ಲ, ಇದನ್ನ ನಾವು ಭಾರತೀಯ ಆದರ್ಶ ಕಾಲಮಾನವನ್ನ ನಿರ್ಧರಿಸ್ತಕ್ಕಂತ ರೇಖೆ ಅಂತ ಹೇಳಿ ಕರಿತೀವಿ. ಭಾರತೀಯ ಆದರ್ಶ ಕಾಲಮಾನವನ್ನ ನಿರ್ಧರಿಸ್ತಕ್ಕಂತಹ ರೇಖೆ ಯಾವ್ದೈತಪ್ಪ ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಹೇಳಿ ಕರಿತಾ ಹೋಗ್ತೀವಿ.
ಏನಂತ ಕರಿತೀವಿ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, IST ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಭಾರತದ ನೆರೆಯ ರಾಷ್ಟ್ರಗಳು ಮತ್ತೆ ಭೂಮೇರೆಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ಬಿಕಾಸ್ ಇದರ ಬಗ್ಗೆ ಸಾಕಷ್ಟು ಬಾರಿ ನೇರವಾಗಿ ಪ್ರಶ್ನೆಗಳನ್ನ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಭೂಮೇರೆಗಳು ಮತ್ತು ನೆರೆಯ ರಾಷ್ಟ್ರಗಳು. ಓಕೆನಾ? ಸೊ ಇಲ್ಲಿ ಮೊದಲನೇದಾಗಿ ಭಾರತ ಒಂದು ಪರ್ಯಾಯ ದ್ವೀಪ, ಹೌದಾ? ಸೊ ಇದನ್ನ ಪ್ರಶ್ನೆ ಮಾಡ್ತಾನ್ರಿ, ಭಾರತವು ಒಂದು ಪರ್ಯಾಯ ದ್ವೀಪ. ಸೊ ಬಿಕಾಸ್ ಇದಕ್ರಿ ಸರ ಪರ್ಯಾಯ ದ್ವೀಪ ಅಂದ್ರ ಮೂರು ಕಡೆಗಳಿಂದ ನೀರಿನಿಂದ ಆವೃತ ಆಗದ, ಹಾಗೆ ಉತ್ತರ ಭಾಗ ಭೂಭಾಗದಿಂದ ಆವೃತ ಆಗಿರ್ತಕ್ಕಂಥದ್ದು. ಸೊ ಅದರಿಂದ ಇದನ್ನು ಪರ್ಯಾಯ ದ್ವೀಪ ರಾಷ್ಟ್ರ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಭೂ ಮತ್ತು ಜಲಮೇರೆಗಳು ಎರಡನ್ನೂ ಕೂಡ ಒಳಗೊಂಡದ, ಹೌದಾ? ಸೊ ಒಂದು ಕಡೆ ಭೂಗಡಿಯನ್ನ ಕೂಡ ಹೊಂದಿರತಕ್ಕಂಥದ್ದು, ಅದೇ ರೀತಿ ಜಲಗಡಿಯನ್ನ ಕೂಡ ಹೊಂದಿರತಕ್ಕಂಥದ್ದು. ಸರ ನೋಡ್ರಿ, ಒಟ್ಟು 15,200 ಕಿಲೋಮೀಟರ್ ಭೂಗಡಿಯನ್ನ ನಮ್ಮ ಭಾರತ ಹೊಂದ್ಕೊಂಡದ್ರಿ. ಎಷ್ಟು? 15,200 ಕಿಲೋಮೀಟರ್ ಉದ್ದದ ಭೂಗಡಿಯನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. ಅದೇ ರೀತಿ 6,100 ಕಿಲೋಮೀಟರ್ ಕರಾವಳಿಯನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. 6,100 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. ಸೊ ಇದು ಮುಖ್ಯ ಭೂಭಾಗದ ಕರಾವಳಿ ತೀರ ಪ್ರದೇಶವನ್ನ ಪರಿಗಣಿಸಿದಾಗ. ಸೊ ಅದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಯಾವ ರಾಷ್ಟ್ರದ ಜೊತೆ ನಮ್ಮ ಭಾರತ ಗಡಿಯನ್ನ ಹಂಚಿಕೊಂಡಿದೆ, ಹಾಗೆ ಎಷ್ಟು ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಂಡಿದೆ ಅನ್ನೋದನ್ನ ಕೊಡ್ತಾ ಹೋಗ್ತಾರ. ಮೊದಲನೇದಾಗಿ ಇಲ್ಲಿ ಪಾಕಿಸ್ತಾನ ರಾಷ್ಟ್ರದ ಜೊತೆಗೆ ನಮ್ಮ ಭಾರತ 3,310 ಕಿಲೋಮೀಟರ್ ಉದ್ದದ ಗಡಿ ಪ್ರದೇಶವನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಅಫಘಾನಿಸ್ತಾನದ ಜೊತೆ 80 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿರುವಂತದ್ದು. ಚೀನಾದ ಜೊತೆ 3,917 ಕಿಲೋಮೀಟರ್ ಉದ್ದದ ಭೂಗಡಿ. ನೇಪಾಳದ ಜೊತೆ 1,752 ಕಿಲೋಮೀಟರ್ ಉದ್ದದ ಭೂಗಡಿ. ಭೂತಾನ್ ಜೊತೆ 587 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಹಾಗೇನೆ ಮ್ಯಾನ್ಮಾರ್ದ ಜೊತೆ 1,458 ಕಿಲೋಮೀಟರ್ ಅನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಬಾಂಗ್ಲಾದೇಶದ ಜೊತೆ 4,096 ಕಿಲೋಮೀಟರ್. ಸೊ ಇನ್ನು ಶ್ರೀಲಂಕಾ ಮಾಲ್ಡೀವ್ಸ್ ಜೊತೆ ಇದು ಜಲಗಡಿಯನ್ನು ಹಂಚಿಕೊಂಡದ. ಸೊ ಅದರಿಂದ ಇಲ್ಲಿ ಕಿಲೋಮೀಟರ್ ಅನ್ನ ಕೊಟ್ಟಿಲ್ಲ. ಸಾಹೇಬ್ರ, ಬಾಂಗ್ಲಾದೇಶದ ಜೊತೆ ಅತಿ ಉದ್ದದ ಭೂಗಡಿಯನ್ನ ನಮ್ಮ ಭಾರತ ಹೊಂದಿರತಕ್ಕಂಥದ್ದು. ಪ್ರಶ್ನೆ ಮಾಡ್ತಾನೆ, ಬಾಂಗ್ಲಾದೇಶದ ಜೊತೆಗೆ ಅತಿ ಉದ್ದದ ಭೂಗಡಿಯನ್ನು ನಮ್ಮ ಭಾರತ ಹಂಚಿಕೊಂಡದ. ಸೊ ಬಾಂಗ್ಲಾದೇಶವನ್ನ ಬಿಟ್ರೆ ಆಫ್ಟರ್ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಚೀನಾ. ಚೀನಾದ ಜೊತೆ ಎರಡನೇ ಅತಿ ಉದ್ದದ ಭೂಗಡಿಯನ್ನ ಭಾರತ ಹೊಂದಿರತಕ್ಕಂಥದ್ದು. ಚೀನಾ ಮತ್ತು ಭಾರತವನ್ನ ಬೇರ್ಪಡಿಸ್ತಕ್ಕಂಥ ಗಡಿ ರೇಖೆ ಯಾವ್ದಪ್ಪ ಅಂದ್ರ ಮ್ಯಾಕ್ ಮೋಹನ್. ಅರ್ಥ ಆಗ್ತಿದ್ಯಾ? ಮ್ಯಾಕ್ ಮೋಹನ್. ಸೊ ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ಥರ್ಡ್ ಒನ್, ಮೂರನೇ ಸ್ಥಾನದಲ್ಲಿ ಬರ್ತದ. ಸೊ ಇದು 3,310 ಕಿಲೋಮೀಟರ್ ಉದ್ದದ ಭೂಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಸೊ ಟೋಟಲ್ ಆಲ್ ಓವರ್ ತಗೋತಪ್ಪ ಅಂದ್ರ ಮುಖ್ಯ ಭೂಭಾಗದೊಳಗ 15,200 ಕಿಲೋಮೀಟರ್ ಭೂ ಪ್ರದೇಶವನ್ನ ನಮ್ಮ ಭಾರತ ಹಂಚ್ಕೊಂಡದ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡ್ರಿ, ಅತಿ ಕಡಿಮೆ ಉದ್ದದ ಗಡಿಯನ್ನ ಭಾರತ ಯಾವ ರಾಷ್ಟ್ರದ ಜೊತೆ ಹಂಚಿಕೊಂಡಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಪ್ಪ ಅಂದ್ರೆ 80 ಕಿಲೋಮೀಟರ್ ಹೊಂದೋದ್ರ ಜೊತೆಗೆ ಅಫಘಾನಿಸ್ತಾನದ ಜೊತೆ. ಅರ್ಥ ಆಗ್ತಿದ್ಯಾ? ಅಫಘಾನಿಸ್ತಾನದ ಜೊತೆ ಕಡಿಮೆ ಉದ್ದದ ಭೂಗಡಿಯನ್ನ ನಮ್ಮ ಭಾರತ ಹಂಚಿಕೊಂಡಿರ್ತಕ್ಕಂಥದ್ದು. ಆಫ್ಟರ್ ಅಫಘಾನಿಸ್ತಾನದ ನಂತರ ಯಾವ ರಾಷ್ಟ್ರದ ಜೊತೆ ನಮ್ಮ ಭಾರತ ಕಡಿಮೆ ಉದ್ದದ ಭೂಗಡಿಯನ್ನ ಹಂಚಿಕೊಂಡದ ಅಂತ ನಾವು ನೋಡೋದಾಯ್ತಪ್ಪ ಅಂದ್ರೆ ಭೂತಾನ್ ಜೊತೆ 587 ಕಿಲೋಮೀಟರ್. ಇದು ಸೆಕೆಂಡ್, ಅಂದ್ರೆ ಎರಡನೇ ಕಡಿಮೆ ಉದ್ದದ ಗಡಿ ಪ್ರದೇಶವನ್ನ ಹಂಚಿಕೊಂಡಿರ್ತಕ್ಕಂಥದ್ದು ಭೂತಾನ್ ಜೊತೆ ಐತಿ. 587 ಕಿಲೋಮೀಟರ್ ಉದ್ದದ ಗಡಿ ಪ್ರದೇಶವನ್ನ ಹಂಚಿಕೊಂಡಿರುವಂತದ್ದು. ಕ್ಲಿಯರಾ? ಎಸ್. ನೆಕ್ಸ್ಟ್ ಭಾರತ ನೋಡ್ರಿ 7 ರಾಷ್ಟ್ರಗಳ ಜೊತೆಗೆ ಭೂಗಡಿಯನ್ನ ಹಂಚಿಕೊಂಡದ್ರಿ. 7 ರಾಷ್ಟ್ರಗಳು, 1 2 3 4 5 6 7, ಒಟ್ಟು 7 ರಾಷ್ಟ್ರಗಳ ಜೊತೆಗೆ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಹಾಗೇನೆ ನೋಡ್ರಿ, ಯಾವ್ಯಾವ ಭಾಗದೊಳಗ ಯಾವ್ಯಾವ ರಾಷ್ಟ್ರಗಳು ಕಂಡು ಬರ್ತಾವ ಅಂತ ಹೇಳ್ತಾನ. ವಾಯುವ್ಯ ಭಾಗದೊಳಗ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನಗಳು ಕಂಡು ಬರ್ತಾವ. ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನ ವಾಯುವ್ಯ ಭಾಗದಲ್ಲಿ ಕಂಡು ಬರ್ತಾವ. ಅದೇ ರೀತಿ ಉತ್ತರ ಭಾಗದಲ್ಲಿ ಚೀನಾ ಬರ್ತದ, ನೇಪಾಳ ಬರ್ತದ, ಮತ್ತು ಭೂತಾನ್ ಬರ್ತದ. ಹಾಗೇನೆ ಪೂರ್ವ ಭಾಗದಲ್ಲಿ ಮಯನ್ಮಾರ್ ಬರ್ತದ. ಮಯನ್ಮಾರ್ ಇನ್ನೊಂದು ಏನಪ್ಪ ಅಂದ್ರೆ ಬರ್ಮಾ, ಮಯನ್ಮಾರ್ ಅಥವಾ ಬರ್ಮಾ ಬರ್ತದ. ಹಾಗೇನೆ ಬಾಂಗ್ಲಾದೇಶಗಳೊಡನೆ ಕೂಡ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶದ ಜೊತೆಗೂ ಕೂಡ ನಮ್ಮ ಭಾರತ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಕೆಲವು ಬಾರಿ ಏನ್ ಮಾಡ್ತಾನ್ರಿ ಸರ್, ಈ ಕೆಳಗಿನ ಯಾವ ರಾಷ್ಟ್ರದ ಜೊತೆಗೆ ಭಾರತವು ಭೂಗಡಿಯನ್ನ ಹಂಚಿಕೊಂಡಿಲ್ಲ. ಸೊ ಭೂಗಡಿಗೆ ರಿಲೇಟೆಡ್ ಯಾವ ರೀತಿ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ತಾನೆ. ವಾಟ್ ಎವರ್ ಹಿಂಗ ಕೇಳ್ತಾನ ಅಂತ ಹೇಳಕ್ ಆಗೋದಿಲ್ಲ, ಹೌದಾ? ಸೊ ಹೆಂಗ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ತಾನ. ಸೊ ಆದ್ರಿಂದ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿತ್ತಪ್ಪ ಅಂದ್ರ ವೆರಿ ವೆರಿ ಗುಡ್. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ನೋಡ್ಕೊತಾ ಹೋಗಿ. ನೆಕ್ಸ್ಟ್ ದೇಶದ ದಕ್ಷಿಣದಲ್ಲಿರ್ತಕ್ಕಂಥ ಶ್ರೀಲಂಕಾ, ಅಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಶ್ರೀಲಂಕಾ, ಹಾಗೇನೆ ನೈಋತ್ಯ ಭಾಗದಲ್ಲಿ ಇರ್ತಕ್ಕಂಥ ಮಾಲ್ಡೀವ್ಸ್. ಸೊ ಇವಾಗ ಮಾಲ್ಡೀವ್ಸ್ ಫೈಟ್ ಮಾಡ್ಲಿಕ್ಕತ್ತದ ನಮ್ ಜೊತೆ. ಸೊ ಈ ಮಾಲ್ಡೀವ್ಸ್ ನಮ್ಮ ಭಾರತದ ನೈಋತ್ಯ ಭಾಗದಲ್ಲಿ ಕಂಡು ಬರ್ತದೆ. ಸೊ ನೈಋತ್ಯ ಭಾಗ ಮೀನ್ಸ್ ಈ ಕಡೆ ಕಂಡು ಬರ್ತದ ನೈಋತ್ಯ. ಸೊ ಇದು ಉತ್ತರ ಐತಿ, ದಕ್ಷಿಣ ಐತಿ, ಪೂರ್ವ ಈ ಕಡೆ ಬರಬೇಕಿತ್ತ. ಸೊ ಇದು ಪೂರ್ವ ಐತಿ, ಈ ಕಡೆ ಪಶ್ಚಿಮ ಐತಿ, ಹೌದಾ? ಸೊ ಆಗ್ನೇಯ ನೈಋತ್ಯ ಅನ್ನುವಂಥದ್ದು ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳ ಮಧ್ಯೆ ಕಂಡು ಬರ್ತದಲ್ಲ, ಇದ ನೈಋತ್ಯ ಐತಿ. ಸೊ ಈ ನೈಋತ್ಯ ಭಾಗದಲ್ಲಿ ಮಾಲ್ಡೀವ್ಸ್ ದ್ವೀಪ ಸಮೂಹ ಕಂಡು ಬರ್ತದ. ಸೊ ಈ ಕ್ಯಾಂಡಿಡೇಟ್ ಗಳ ನಮ್ ಜೊತೆಗೆ ಈಗ ಏನ್ ಮಾಡ್ತಿರುವಂತದ್ದು, ತಂಟೆ ಮಾಡ್ತಾ ಇರುವಂತದ್ದು.
ಸೊ ನೆಕ್ಸ್ಟ್ ಈಗ ದಕ್ಷಿಣ ಭಾಗದೊಳಗ ಶ್ರೀಲಂಕಾ ಬರ್ತದ, ಹಾಗೇನೆ ಮಾಲ್ಡೀವ್ಸ್ ಬರ್ತವೆ. ಇವೆರಡು ಕೂಡ ದ್ವೀಪ ರಾಷ್ಟ್ರಗಳು. ಇವು ಜಲಗಡಿಯನ್ನ ಭಾರತದ ಜೊತೆ ಹಂಚ್ಕೊತಾವ. ನೆಕ್ಸ್ಟ್ ಇದು ನೋಡ್ರಿ, ಮತ್ತೊಂದು ನಿಮಗ ತಿಳಿದಿರಲಿ ಅನ್ನುವಂತ ಮಾಹಿತಿ ಬರ್ತದ ಇಲ್ಲಿ. ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸ್ತಕ್ಕಂತಹ ಗಡಿ ರೇಖೆ ಯಾವ್ದಪ್ಪ ಅಂದ್ರ ರ್ಯಾಡ್ ಕ್ಲಿಪ್. ಕೇಳ್ತಾನ, ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸ್ತಕ್ಕಂತಹ ಗಡಿ ರೇಖೆ ಯಾವ್ದಪ್ಪ ಅಂದ್ರ ರ್ಯಾಡ್ ಕ್ಲಿಪ್. ಪಾಕಿಸ್ತಾನ ಭಾರತದ ಜೊತೆಗೆ 3ನೇ ಅತಿ ಉದ್ದದ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರ. ಸೊ ನೆಕ್ಸ್ಟ್ ಭಾರತ ಮತ್ತು ಚೀನಾದ ನಡುವೆ ಇರುವ ಗಡಿ ರೇಖೆ ಯಾವ್ದಪ್ಪ ಅಂದ್ರ ಮ್ಯಾಕ್ ಮೋಹನ್. ಇದನ್ನ 1914ರಲ್ಲಿ ಎಳೆದಿರ್ತಕ್ಕಂಥದ್ದು. 1914 1914ರಲ್ಲಿ ಗಡಿ ರೇಖೆಯನ್ನ ಹೇಳಿರ್ತಕ್ಕಂಥದ್ದು. ಸೊ ಇದು ಚೀನಾ 2ನೇ ಅತಿ ಉದ್ದದ ಗಡಿಯನ್ನ ಹೊಂದಿರತಕ್ಕಂಥ ರಾಷ್ಟ್ರ. ಭಾರತದ ಜೊತೆಗೆ 2ನೇ ಅತಿ ಉದ್ದದ ಗಡಿಯನ್ನ ಹೊಂದಿರತಕ್ಕಂತಹ ರಾಷ್ಟ್ರ. ಓಕೆನಾ. ಸೊ ನೆಕ್ಸ್ಟ್ ಭಾರತ ಮತ್ತು ಅಫ್ಘಾನಿಸ್ತಾನ. ಸೊ ಇದು ಅಫ್ಘಾನಿಸ್ತಾನ ಭಾರತದ ಜೊತೆಗೆ ಕಡಿಮೆ ಉದ್ದದ ಗಡಿ ಭಾಗವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇದು ಭಾರತ ಮತ್ತು ಅಫ್ಘಾನಿಸ್ತಾನವನ್ನ ಡ್ಯುರಾಂಡ್ ರೇಖೆ ಬೇರ್ಪಡಿಸ್ತದ್ರಿ. ಸರ್ ನಿಮ್ಗೆ ಒಂದು ವಿಚಾರ ಗೊತ್ತಿರ್ಬೇಕು ಇಲ್ಲಿ. ಸೊ ಏನ್ರಿ ಗೊತ್ತಿರ್ಬೇಕಂದ್ರ, ಈ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಡ್ಯುರಾಂಡ್ ರೇಖೆಯನ್ನ ಸಪರೇಟ್ ಆಗಿ ಏನು ಹೇಳದಿಲ್ಲ. ಓಕೆ. ಸೊ ಇಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಇದೆಯಲ್ಲ, ಅದು ಡ್ಯುರಾಂಡ್ ರೇಖೆ. ಸೊ ಅದೇ ರೇಖೆಯನ್ನ ಏನ್ ಮಾಡ್ಯಾರ, ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೂ ಕೂಡ ವಿಭಾಜಕವಾಗಿ ಬಳಸ್ಕೋತಾರ ಅಷ್ಟೇ. ಅಧಿಕೃತವಾಗಿ ಏನು ಎಳೆದಿರ್ತಕ್ಕಂತಹ ಗಡಿ ರೇಖೆ ಅಲ್ಲ, ಅದು ಡ್ಯುರಾಂಡ್ ರೇಖೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಓಕೆ. ಪ್ರಾಕೃತಿಕ ವಿಭಾಗಗಳು. ಸೊ ಇಲ್ಲಿ ಭಾರತ ವಿವಿಧ ರೀತಿಯ ಭೂಸ್ವರೂಪಗಳನ್ನು ಒಳಗೊಂಡದ. ಹೌದಾ, ಭಾರತ ವಿವಿಧ ರೀತಿಯ ಭೂಸ್ವರೂಪಗಳನ್ನು ಒಳಗೊಂಡದ. ಸೊ ಇಲ್ಲಿ ವಿಚಾರ ಏನಪ್ಪಾ ಅಂದ್ರ, ಈ ಒಂದು ಭೂಸ್ವರೂಪಗಳು ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಒಂದೇ ರೀತಿ ಇಲ್ಲ. ಹೌದಾ. ಸೊ ಏನಾಗವು, ಬೇರೆ ಬೇರೆ ವಿವಿಧ ಭಾಗಗಳೊಳಗ ಬೇರೆ ಬೇರೆ ರೀತಿಯ ಭೂಸ್ವರೂಪಗಳು ಕಂಡು ಬರ್ತಾವ. ಸೊ ಇವುಗಳು ಸರ್ ನೋಡ್ರಿ, ಭೂ ಇತಿಹಾಸ ವಿವಿಧ ಅವಧಿಗಳಲ್ಲಿ ನಿರ್ಮಿತ ಆಗಿರ್ತಕ್ಕಂಥದ್ದು. ಹೌದಾ. ಭೂಮಿ ಇತಿಹಾಸ ಅನ್ನುವಂಥದ್ದು ವಿವಿಧ ಕಾಲಾವಧಿಗಳೊಳಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಭೂ ರಚನೆ, ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನ ಸಾಕಷ್ಟು ನೋಡ್ತಾ ಹೋಗ್ತೀವಿ. ಹೌದಾ. ಸೊ ಇಲ್ಲಿ ಭೂ ರಚನೆಯ ಮೇಲೆ, ಸೊ ಮತ್ತು ಅವುಗಳ ಮೇಲ್ಮೈ ಲಕ್ಷಣಗಳ ಮೇಲೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗಳಿರೋದನ್ನ, ಹಾಗೇನೆ ಅವುಗಳ ಲಕ್ಷಣಗಳಲ್ಲಿ ಬದಲಾವಣೆ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ. ಸೊ ಇವುಗಳನ್ನೆಲ್ಲ ಆಧರಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ರಮುಖವಾಗಿ 4 ಪ್ರಧಾನ ಭೂಸ್ವರೂಪಗಳನ್ನ ವಿಭಾಗವನ್ನಾಗಿ ಮಾಡ್ತಾರೆ. ಯಾವುದನ್ನ, ನಮ್ಮ ಭಾರತದ ಒಂದು ಪ್ರಾಕೃತಿಕ ವಿಭಾಗವನ್ನ. ಸೊ ಅದನ್ನ ಈಗ ಒಂದೊಂದ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ್ರಿ. ಸೊ ಮೊದಲನೇದಾಗಿ ಉತ್ತರದ ಪರ್ವತಗಳು ಅಂತೇಳಿ ಬರ್ತಾವ. ಸೊ ಇದ್ರ ಬಗ್ಗೆನೆ ಸಾಕಷ್ಟು ಬಾರಿ KS ದೊಳಗ ಪ್ರಶ್ನೆ ಕೇಳಿರುವಂತದ್ದು. ಇದನ್ನ ಸ್ವಲ್ಪ ತಾಳ್ಮೆ ಕೊಟ್ಟು ನೀವು ಕೇಳಬೇಕು. ಓಕೆನಾ. ಇದನ್ನ ಸ್ವಲ್ಪ ನೀವು ಏನ್ ಮಾಡ್ಬೇಕು, ತಾಳ್ಮೆ ಕೊಟ್ಟು ಕೇಳಬೇಕು. ಬಿಕಾಸ್ ನೇರವಾಗಿ ಪ್ರಶ್ನೆಗಳು ಬರ್ತಾವ. ಮೊದಲನೇದಾಗಿ ಉತ್ತರದ ಪರ್ವತಗಳು. ಸೊ ಇಲ್ಲಿ ನೋಡ್ರಿ, ಉತ್ತರದಲ್ಲಿ ಇರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಐತಲ್ಲ, ಸೊ ಇದು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರಗಳನ್ನ, ಹಾಗೇನೆ ಆಳವಾದ ಕಣಿವೆಗಳನ್ನ, ಹಾಗೇನೆ ಹಿಮನದಿಗಳನ್ನ ಮುಂತಾದವುಗಳನ್ನು ಹೊಂದದ. ಪ್ರಶ್ನೆ ಮಾಡ್ತಾನೆ ಇದೆ, ಉತ್ತರದಲ್ಲಿ ಇರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಒಳಗ ಜಗತ್ತಿನ ಅತಿ ಎತ್ತರವಾದ ಶಿಖರಗಳು ಕಂಡು ಬರ್ತಾವ, ಅದೇ ರೀತಿ ಆಳವಾದ ಕಣಿವೆಗಳು ಕಂಡು ಬರ್ತಾವ, ಹಾಗೇನೆ ಹಿಮನದಿಗಳು ಕೂಡ ಕಂಡು ಬರ್ತಾವ. ಕ್ಲಿಯರ್. ಎಸ್. ಸೊ ಇನ್ನು ಈ ಹಿಮಾಲಯ ಪರ್ವತ ಶ್ರೇಣಿ ಸರ್ ಇದು ಪಾಮೀರ್ ಗ್ರಂಥಿಯಿಂದ ಆರಂಭ ಆಗ್ತದ್ರಿ. ಕೇಳ್ತಾನ, ಹಿಮಾಲಯ ಪರ್ವತ ಶ್ರೇಣಿಯು ಎಲ್ಲಿಂದ ಆರಂಭ ಆಗುತ್ತದೆ? ಪಾಮೀರ್ ಗ್ರಂಥಿಯಿಂದ ಆರಂಭ ಆಗಿ, ಪಶ್ಚಿಮ ಭಾಗದಲ್ಲಿ ಪಾಮೀರ್ ಗ್ರಂಥಿಯಿಂದ ಆರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದ ಇರತಕ್ಕಂಥದ್ದು. ಕೇಳ್ತಾನ, ಎಷ್ಟು ಕಿಲೋಮೀಟರ್? 2500 ಕಿಲೋಮೀಟರ್ ಉದ್ದ ಇರತಕ್ಕಂಥದ್ದು. ಎಲ್ಲಿಂದ? ಪಾಮೀರ್ ಗ್ರಂಥಿಯಿಂದ ಆರಂಭ ಆಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ. ಇವು ಸರ್ ಇದು ಮಡಿಕೆ ಪರ್ವತ ಶ್ರೇಣಿಗಳು. ಅರ್ಥ ಆಗ್ತಿದೆ? ಇದನ್ನ ಕೇಳ್ತಾನೆ. ಫೋಲ್ಡ್ ಮೌಂಟೇನ್ಸ್, ಮಡಿಕೆ ಪರ್ವತ ಶ್ರೇಣಿಗಳು, ಹಾಗೇನೆ 3 ಪ್ರಮುಖ ಶ್ರೇಣಿಗಳನ್ನ ಇದು ಒಳಗೊಂಡದ್ರಿ. ಉತ್ತರದ ಪರ್ವತಗಳದಾವಲ್ಲ, ಹಿಮಾಲಯ ಪರ್ವತಗಳು, ಇಲ್ಲಿ ಪ್ರಮುಖವಾಗಿ ನಾವು 3 ಪ್ರಮುಖ ಶ್ರೇಣಿಗಳನ್ನ ನೋಡ್ತಾ ಹೋಗ್ತೀವಿ. ಸರ್ ಯಾವ್ದಾವ್ದು ಶ್ರೇಣಿಗಳು? ಒಂದು ಶಿವಾಲಿಕ್ ಶ್ರೇಣಿ, ಇದನ್ನ ನಾವು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಶಿವಾಲಿಕ್ ಶ್ರೇಣಿಯನ್ನ ನಾವು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಜೊತೆಗೆ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 3ನೇದಾಗಿ ಮಹಾ ಹಿಮಾಲಯ ಅಥವಾ ಇದನ್ನು ನಾವು ಹಿಮಾದ್ರಿ ಅಂತಲೂ ಕೂಡ ಕರಿತೀವಿ. ಇದನ್ನ ಪ್ರಶ್ನೆ ಮಾಡಿದ್ದ ಒಂದು ಬಾರಿ, ಹಿಮಾಲಯ ಪರ್ವತ ಶ್ರೇಣಿಯ ಕೆಳಗಿನ ಯಾವ ಒಂದು ಭಾಗವನ್ನ ಅಥವಾ ಯಾವ ಒಂದು ಶ್ರೇಣಿಯನ್ನ ನಾವು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದೆ. ಶಿವಾಲಿಕ್ ಶ್ರೇಣಿಗಳು. ಕ್ಲಿಯರ್? ಎಸ್. ಸೊ ಈಗ ಮೊದಲನೇದಾಗಿ ಈ 3 ಶ್ರೇಣಿಗಳು ಏನದಾವ?
ಹೌದಾ. ಹಿಮಾಲಯ ಪರ್ವತ ಶ್ರೇಣಿ ಒಳಗೊಂಡಿರ್ತಕ್ಕಂತಹ ಅಥವಾ ಮಡಿಕೆ ಪರ್ವತ ಶ್ರೇಣಿಗಳು ಏನಿದಾವ ಇವುಗಳಲ್ಲಿ ಕಂಡು ಬರ್ತಕ್ಕಂತಹ 3 ಶ್ರೇಣಿಗಳ ಬಗ್ಗೆ ಒಂದೊಂದ ವಿಚಾರಗಳನ್ನ ಈಗ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಶಿವಾಲಿಕ್ ಶ್ರೇಣಿ. ಹೌದಾ. ಶಿವಾಲಿಕ್ ಶ್ರೇಣಿ ಅನ್ನುವಂಥದ್ದು ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಾಣ ಆಗಿದ್ದು ಯಾವ್ದಪ್ಪ ಅಂದ್ರೆ ಶಿವಾಲಿಕ್ ಶ್ರೇಣಿಗಳು ಅಥವಾ ಪಾದ ಬೆಟ್ಟಗಳು, ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಹಿಮಾಲಯ ಪರ್ವತದ ಅತ್ಯಂತ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತಹ ಸರಣಿ, ಹಾಗೇನೆ ಅತಿ ಕಡಿಮೆ ಎತ್ತರವನ್ನ ಹೊಂದಿರತಕ್ಕಂಥದ್ದು. ಶಿವಾಲಿಕ್ ಬೆಟ್ಟಗಳೈತಲ್ರಿ ಸಾಹೇಬ್ರ, ಇದು ಕಡಿಮೆ ಎತ್ತರವನ್ನ ಹೊಂದದ, ಜೊತೆಗೆ ಇದು ಅತ್ಯಂತ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಸರಣಿ ಯಾವುದು ಶಿವಾಲಿಕ್ ಸರಣಿ ಅಥವಾ ಪಾದ ಬೆಟ್ಟಗಳು. ಸೊ ನೆಕ್ಸ್ಟ್ ಇದನ್ನ ನಾವೇನಂತ ಕರಿತೀವಿ, ಹಿಮಾಲಯದ ಪಾದ ಬೆಟ್ಟಗಳು ಅಂತಾನು ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಸಮತಟ್ಟಾದ ಹಾಗೇನೆ ಕಿರಿದಾದ ಮೈದಾನಗಳು ಕಂಡು ಬರ್ತಾವ. ಇದನ್ನ ಪ್ರಶ್ನೆ ಮಾಡ್ತಾನ. ಸಮತಟ್ಟಾದ ಹಾಗೂ ಕಿರಿದಾದ ಮೈದಾನಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಶ್ರೇಣಿ ಒಳಗ ಕಂಡು ಬರ್ತಾವ. ಸೊ ಈ ಮೈದಾನಗಳನ್ನ ನಾವೇನಂತ ಕರಿತೀವಿ, ಡೂನ್ಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಡೈರೆಕ್ಟ್ ಆಗಿ ಕೇಳ್ತಾನ, ಡೂನ್ಸ್ ಗಳು ಎಲ್ಲಿ ಕಂಡು ಬರ್ತವೆ. ಸೊ ಉದಾಹರಣೆಗೆ ಇಲ್ಲಿ ಕೊಡ್ತಾರ ನೋಡ್ರಿ, ಡೆಹ್ರಾ ಡೂನ್ಸು, ಮತ್ತ ಕೋಟಾ ಡೂನ್ಸು, ಪಾಟ್ಲಿ, ಚೌಕಾಂಬ, ಮತ್ತ ಉಧಂಪುರ, ಮತ್ತ ಕೋಟ್ಲಾಗಳು. ಓಕೆ. ಸೊ ಇವು ಪ್ರಮುಖವಾಗಿ ಈ ಶಿವಾಲಿಕ್ ಶ್ರೇಣಿಯಲ್ಲಿ ಅಥವಾ ಹಿಮಾಲಯದ ಪಾದ ಬೆಟ್ಟಗಳ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಭೂಸ್ವರೂಪಗಳು. ಓಕೆ. ಡೂನ್ಸ್ಗಳು. ಯಾವುದು ಡೂನ್ ಅನ್ನುವಂಥದ್ದು ಪಾದ ಬೆಟ್ಟಗಳ ಒಂದು ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂತಹ ಏನು ಮುಖ್ಯ ಭೂಸ್ವರೂಪ. ಅರ್ಥ ಆಗ್ತಿದ್ಯಾ? ಎಸ್. ಸೊ ನೋಡ್ರಿ, ಇನ್ನು ಶಿವಾಲಿಕ್ ಬೆಟ್ಟದ ಎತ್ತರ ಎಷ್ಟೈತ್ರಿ ಸರ್ ಹಾಗಾದ್ರ? ಸೊ ನೋಡಿ, ಯಾವುದೇ ಒಂದು ಭೂಭಾಗದ ಎತ್ತರವನ್ನ ಅಳೆಯೋದು ಸಮುದ್ರ ಮಟ್ಟದಿಂದ. ಯಾವ್ದ್ರಿಂದ? ಸಮುದ್ರದ ಮಟ್ಟದಿಂದ. ಸಾಹೇಬ್ರ, ಸಮುದ್ರ ಮಟ್ಟದಿಂದ ತೆಗೆದುಕೊತಪ್ಪ ಅಂದ್ರ ಈ ಒಂದು ಶಿವಾಲಿಕ್ ಶ್ರೇಣಿಯ ಎತ್ತರ ಎಷ್ಟೈತ್ರಿ ಸಾಹೇಬ್ರ ಅಂದ್ರ 600 ರಿಂದ 1500 ಮೀಟರ್ಗಳಷ್ಟು. ಎಷ್ಟು? 600 ರಿಂದ 1500 ಮೀಟರ್ಗಳಷ್ಟು ಎತ್ತರವನ್ನ ನಾವು ನೋಡ್ತಾ ಹೋಗ್ತೀವಿ. ಕ್ಲಿಯರಾ? ಎಸ್, ವೆರಿ ಗುಡ್. ಮತ್ತ ಮುಂದೆ ನೋಡ್ತಾ ಹೋಗ್ರಿ ಸಾಹೇಬ್ರ. ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಿಮಾಚಲ ಅಥವಾ ಮಧ್ಯ ಹಿಮಾಲಯ. ಸೊ ಇದು ಮಹಾ ಹಿಮಾಲಯ ಅಂದ್ರೆ ಮೇಲೆ ಏನು ಉತ್ತರ ಭಾಗದಲ್ಲಿ ಕಂಡು ಬರ್ತದಲ್ಲ, ಫೈನಲ್ ಒನ್ ಈ ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳ ನಡುವೆ ಅಂದ್ರೆ ಎರಡಕ್ಕೂ ಮಧ್ಯಕ್ಕ ಸೇರ್ದಂಗ. ಸೊ ಮಧ್ಯಗಳ ನಡುವೆ ಸುಮಾರು ನೋಡ್ರಿ 3600 ಮೀಟರ್ಗಳಿಂದ 3600 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು. ಎಷ್ಟು? 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನ ಇದು ಹೊಂದಿರತಕ್ಕಂಥದ್ದು. ಸರಾಸರಿ ಎತ್ತರಗಳನ್ನು ನೆನ್ಪಿಟ್ಕೋಬೇಕು, ಅದ್ರ ಬಗ್ಗೆನೂ ಪ್ರಶ್ನೆ ಮಾಡ್ತಾನ. ಅರ್ಥ ಆಗ್ತಿದ್ಯಾ? ಸರಾಸರಿ ಎತ್ತರಗಳ ಬಗ್ಗೆನೂ ಪ್ರಶ್ನೆ ಮಾಡ್ತಾನ. 3600 ಮೀಟರ್ ದಿಂದ 4500 ಮೀಟರ್ ಎತ್ತರಗಳ ಸರಾಸರಿ ಎತ್ತರವನ್ನ ಇದು ಹೊಂದಿರತಕ್ಕಂಥದ್ದು. ಓಕೆ. ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಅನ್ನುವಂಥದ್ದು. ಎಸ್ ಸಾಹೇಬ್ರ, ಇದು ಎತ್ತರ ಆಯ್ತು. ಹಗಲ ಎಷ್ಟು ಕಂಡು ಬರ್ತದ್ರಿ ನೋಡ್ರಿ, ಮಧ್ಯ ಹಿಮಾಲಯ ಅನ್ನುವಂಥದ್ದು 60 ರಿಂದ 80 ಕಿಲೋಮೀಟರ್ ಹಗಲವಾಗಿ ಕಂಡು ಬರ್ತದ. ಓಕೆ. ಸೊ ಹಾಗೇನೆ ಈ ಒಂದು ಮಧ್ಯ ಹಿಮಾಲಯದೊಳಗ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಏನು ಕಂಡು ಬರ್ತಾವ? ಸಮಾನಾಂತರ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಸೊ ಅದರಲ್ಲಿ ಉದಾಹರಣೆಗೆ ಸಮಾನ ಅಂತರ ಶ್ರೇಣಿಗಳು. ಸೊ ಆ ಶ್ರೇಣಿಗಳು ಯಾವ್ದಾದ್ರು ಹೆಸರು ಅಂತ ನೋಡ್ರಿ, ಪೀರ್ ಪಂಜಾಲ ಮತ್ತ ಮಹಾಭಾರತ ಶ್ರೇಣಿ, ಹಾಗೇನೆ ನಾಗತಿಪ್ಪ ಶ್ರೇಣಿ, ಹಾಗೆ ಮಸೂರಿ. ನೋಡ್ರಿ, ಮಸೂರಿ ಕಂಡು ಬರೋದು ಇಲ್ಲೇನೆ. ಮಸೂರಿಯಲ್ಲಿ ಕಂಡು ಬರ್ತದ್ರಿ, ಮಧ್ಯ ಹಿಮಾಲಯ ಅಥವಾ ಹಿಮಾಚಲದಲ್ಲಿ ಕಂಡು ಬರ್ತದ. ಓಕೆ. ಇವು ಪ್ರಮುಖವಾಗಿ ಈ ಒಂದು ಹಿಮಾಚಲದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಸಮಾನಾಂತರ ಶ್ರೇಣಿಗಳು, ಸಮಾನಾಂತರ ಪರ್ವತ ಶ್ರೇಣಿಗಳು. ಸೊ ಹಾಗೇನೆ ನೋಡ್ರಿ, ಕಾಂಗ್ರಾ ಮತ್ತು ಕುಲು ಇವು ಪ್ರಸಿದ್ಧ ಕಣಿವೆಗಳು. ಕಾಂಗ್ರಾ ಮತ್ತು ಕುಲುಗಳು ಏನದಾವ? ಇವು ಪ್ರಸಿದ್ಧ ಕಣಿವೆಗಳದಾವ ಇವು. ಹಾಗೇನೆ ಶಿಮ್ಲಾ, ಮಸೂರಿ, ನೈನಿತಾಳ, ರಾಣಿಕೇತ, ಚಕ್ರಾತ ಮತ್ತೆ ಡಾರ್ಜಿಲಿಂಗು ಇವು ಪ್ರಮುಖವಾಗಿ ಈ ಒಂದು ಹಿಮಾಚಲ ಭಾಗದಲ್ಲಿ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಗಿರಿಧಾಮಗಳು. ಅರ್ಥ ಆಗ್ತಿದ್ಯಾ? ಕಾಂಗ್ರಾ ಮತ್ತು ಕುಲು ಇವು ಪ್ರಸಿದ್ಧ ಕಣಿವೆಗಳದವ. ಇದು ಯಾವ ಭಾಗದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮಧ್ಯ ಹಿಮಾಲಯ ಭಾಗದಲ್ಲಿ ಕಂಡು ಬರ್ತದ. ಸೊ ಅದೇ ರೀತಿ ಪ್ರಸಿದ್ಧ ಗಿರಿಧಾಮಗಳು ಆಗಿರುವಂತಹ ಸಿಮ್ಲಾ, ಮಸೂರಿ, ನೈನಿತಾಳ, ರಾಣಿಕೇತ, ಚಕ್ರಾತ, ಸೊ ಮತ್ತೆ ಡಾರ್ಜಿಲಿಂಗ್ ಈ ಗಿರಿಧಾಮಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇವು ಕೂಡ ಮಧ್ಯ ಹಿಮಾಲಯ ಅಥವಾ ಹಿಮಾಚಲದಲ್ಲಿ ಕಂಡು ಬರ್ತದ್ರಿ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಮುಂದೆ ತಗೋತಾ ಹೋಗಿ. ಸೊ ಇನ್ನು ನೆಕ್ಸ್ಟ್ ಮಹಾ ಹಿಮಾಲಯ, ಇದ ಟಾಪ್ 1 ಕ್ಯಾಂಡಿಡೇಟ್. ಸೊ ಈ ಮಹಾ ಹಿಮಾಲಯವನ್ನ ನಾವು ಹಿಮಾದ್ರಿ ಅಂತಾನು ಕೂಡ ಕರಿತೀವಿ. ಸೊ ಇದು ಪ್ರಮುಖವಾಗಿ ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೇನೆ ಮೊದಲು ನಿರ್ಮಿತಗೊಂಡಿರ್ತಕ್ಕಂಥ ಸರಣಿ. ಹಿಮಾಲಯದ ಅತಿ ಎತ್ತರದ ಹಾಗೇನೆ ಮೊದಲು ನಿರ್ಮಾಣವಾದಂತಹ ಶ್ರೇಣಿ ಯಾವ್ದಪ್ಪ ಅಂದ್ರೆ ಮಹಾ ಹಿಮಾಲಯ. ಇತ್ತೀಚೆಗೆ ನಿರ್ಮಾಣ ಆಗಿದ್ದು ಯಾವ್ದಪ್ಪ ಅಂದ್ರೆ ಶಿವಾಲಿಕ್ ಬೆಟ್ಟಗಳು. ಅರ್ಥ ಆಗ್ತಿದ್ಯಾ ಸರ್? ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತ ಆಗಿರ್ತದ್ರಿ. ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಎನ್ನುವಂಥದ್ದು ಸಂಪೂರ್ಣವಾಗಿ ಹಿಮದಿಂದ ಆವೃತ ಆಗಿರ್ತಕ್ಕಂಥದ್ದು. ಸೊ ಆದ್ದರಿಂದಾನೇ ನಾವು ಇದನ್ನ ಏನಂತ ಕರಿತೀವಿ? ಹಿಮಾದ್ರಿ ಅಂತ ಹೇಳಿ ಕರಿತಕ್ಕಂಥದ್ದು.
ಆದ್ದರಿಂದನೇ ನಾವು ಇದನ್ನ ಏನಂತ ಕರೆಯುವಂಥದ್ದು ಹಿಮಾದ್ರಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಕ್ಕೆ ಐತ್ರಿ ಸರ್ ಇದು ಸರ್ ನೋಡ್ರಿ, ಇದು ಸಮುದ್ರ ಮಟ್ಟದಿಂದ 6000 ಮೀಟರ್ನಿಂದ ಆರಂಭ ಆಗಿ 8000 ಮೀಟರ್ಗಿಂತಲೂ ಹೆಚ್ಚು, ಲೋ ಅಲ್ಲ, ಕಡಿಮೆ ಅಲ್ಲ, 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿ ಇರ್ತಕ್ಕಂಥದ್ದು. ಸೊ ಹಾಗೇನೆ ನೋಡ್ರಿ, ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಕಂಡು ಬರ್ತಾವ ಇಲ್ಲಿ. ಹಿಮಾಲಯದಲ್ಲೇನೆ ಅತ್ಯಂತ ಎತ್ತರವಾದ ಶಿಖರಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಪ್ರದೇಶದಲ್ಲಿ ಕಂಡು ಬರ್ತಾವ. ಸೊ ನೋಡ್ರಿ ಸರ್, ಇಲ್ಲಿ ಪ್ರಪಂಚದಲ್ಲಿ ಅತ್ಯುನ್ನತ ಶಿಖರ ಯಾವ್ದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್, 8848.86 ಮೀಟರ್. ಹೌದಾ, 86 ಮೀಟರ್ ಸಾವಿರ. ಇದು ಕೂಡ ಈ ಒಂದು ಮಹಾ ಹಿಮಾಲಯ ಶ್ರೇಣಿಯಲ್ಲೇನೆ ಕಂಡು ಬರೋದು. ಇದು ನೇಪಾಳ ಮತ್ತು ಟಿಬೆಟ್ ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತದೆ. ಓಕೆನಾ, ನೇಪಾಳ ಮತ್ತು ಟಿಬೆಟ್ಗಳ ಮಧ್ಯದಲ್ಲಿ ಇದು ಕಂಡು ಬರ್ತದ. ಯಾವುದು? ಮೌಂಟ್ ಎವರೆಸ್ಟ್. ಸೊ ಹಾಗೇನೆ ಸರ್, ಈ ಒಂದು ಸರಣಿ ಒಳಗ ಇನ್ನೂ ಕೂಡ ಸಾಕಷ್ಟು ಶಿಖರಗಳು ಕಂಡು ಬರ್ತಾವ. ಅದ್ ಯಾವ್ದಾವ್ದು ಐತಪ್ಪ ಅಂದ್ರ ಕಾಂಚನಜುಂಗ, ಧವಳಗಿರಿ, ನಂದಾದೇವಿ, ಗೌರಿಶಂಕರ. ಅರ್ಥ ಆಗ್ತಿದ್ಯಾ? ಸೊ ಸಾಹೇಬ್ರ, ಇವು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವು ಅನೇಕ ಹಿಮನದಿಗಳನ್ನ ಹೊಂದವ್ರಿ. ಯಾವುದು? ಈ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅನ್ನುವಂಥದ್ದು ಇಲ್ಲಿ ಅನೇಕ ಹಿಮನದಿಗಳು ಹೋಮ ಆಗ್ತವ. ಸೊ ಅವುಗಳಲ್ಲಿ ಪ್ರಸಿದ್ಧವಾದದ್ದು ಯಾವ್ದಪ್ಪ ಅಂದ್ರೆ ಗಂಗೋತ್ರಿ ಎನ್ನುವಂಥದ್ದು. ಗಂಗೋತ್ರಿ ಎನ್ನುವಂಥದ್ದು ಡ್ಯಾಶ್, ಇದು ಒಂದು ಹಿಮನದಿ. ಗಂಗೋತ್ರಿ ಎನ್ನುವಂಥದ್ದು ಒಂದು ಹಿಮನದಿ ಐತಿ. ಓಕೆ, ಸೊ ಇದು ಗಂಗಾ ನದಿಯ ಉಗಮ ಸ್ಥಾನನೂ ಕೂಡ ಹೌದು. ಗಂಗೋತ್ರಿ ಎನ್ನುವಂಥದ್ದು ಗಂಗಾ ನದಿಯ ಉಗಮ ಸ್ಥಾನ. ಸೊ ಇಲ್ಲಿ ಕಾಶ್ಮೀರದ ಬುರ್ಜಿಲ್, ಸೊ ಮತ್ತ ಜೋಜಿಲಾ, ಹಾಗೇನೆ ಹಿಮಾಚಲ ಪ್ರದೇಶದ ಬಾರಾಲಪ್ಚ, ಸೊ ಇವು ಮುಂತಾದವು ಏನದವಪ್ಪ ಅಂದ್ರೆ ಕಣಿವೆ ಮಾರ್ಗಗಳು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬಾರಾಲಪ್ಚ ಅನ್ನುವಂತಹ ಒಂದು ಕಣಿವೆ ಮಾರ್ಗ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಸೊ ಅದೇ ರೀತಿ ಕಾಶ್ಮೀರದೊಳಗ ಬುರ್ಜಿಲಾ ಪಾಸ್ ಮತ್ತು ಜೋಜಿಲಾ ಪಾಸ್ಗಳು ಇವು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಕಣಿವೆ ಮಾರ್ಗಗಳು. ಸಾಬ್ರ, ಈ ಕಣಿವೆ ಮಾರ್ಗಗಳು ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇವು ಉತ್ತಮವಾದ ಸಂಚಾರ ಸೌಲಭ್ಯವನ್ನ, ಸಾರಿಗೆ ಸೌಲಭ್ಯವನ್ನ ಒದಗಿಸೋದಕ್ಕೆ ಫೇಮಸ್ ಅದಾವ. ಸೊ ಈ ರೀತಿ ಸಾರಿಗೆ ಸೌಲಭ್ಯವನ್ನು ಒದಗಿಸೋದ್ರ ಜೊತೆಗೆ ಏನಾಗದವಪ್ಪ ಅಂದ್ರ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳು ಕೂಡ ಹೌದಿದು. ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳು ಕೂಡ ಹೌದಿವು. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಹಾ ಹಿಮಾಲಯ ಸರಣಿ ಉತ್ತರಕ್ಕೆ ಇರುವ ಮಡಿಕೆ ಪರ್ವತಗಳನ್ನ ವರ ಹಿಮಾಲಯ ಅಂತೇಳಿ ಕರಿತೀವಿ. ನೋಡ್ರಿ, ಈ ಮಹಾ ಹಿಮಾಲಯ ಐತಲ್ಲ ಗೊತ್ತಾ, ಈ ಮಹಾ ಹಿಮಾಲಯ ಸರಣಿಯ ಉತ್ತರ ಭಾಗದಲ್ಲಿ ಐತಿ ನೋಡ್ರಿ. ಉತ್ತರ ಭಾಗದಲ್ಲಿ ಇದೆಯಲ್ಲ ಈ ಪರ್ವತಗಳನ್ನ ನಾವು ವರ ಹಿಮಾಲಯ ಅಂತೇಳಿ ಕರಿತಾ ಹೋಗ್ತೀವಿ. ಮಹಾ ಹಿಮಾಲಯದ ಉತ್ತರ ಭಾಗಕ್ಕೆ ಇರುವಂತಹ ಮಡಿಕೆ ಪರ್ವತವನ್ನು ನಾವು ವರ ಹಿಮಾಲಯ ಅಂತೇಳಿ ಕರಿತೀವಿ. ಸೊ ಈ ವರ ಹಿಮಾಲಯದಲ್ಲೇನೆ, ಓಕೆ, ಈ ವರ ಹಿಮಾಲಯದಲ್ಲಿ ಕಾರಕೋರಂ ಪರ್ವತ ಶ್ರೇಣಿ ಹಾಗೇನೆ ಕೈಲಾಸ ಪರ್ವತ ಶ್ರೇಣಿಗಳು ಕಂಡು ಬರ್ತಕ್ಕಂಥದ್ದು. ಕ್ಲಿಯರ್? ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮ್ಗ. ಕಾರಕೋರಂ ಪರ್ವತ ಶ್ರೇಣಿ ಮತ್ತೆ ಕೈಲಾಸ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ವರ ಹಿಮಾಲಯದಲ್ಲಿ ಕಂಡು ಬರ್ತಾವ. ವರ ಹಿಮಾಲಯ ಅಂದ್ರೆ ಯಾವ್ದಪ್ಪ ಅಂದ್ರ ಮಹಾ ಹಿಮಾಲಯದ ಉತ್ತರ ಭಾಗ. ಅರ್ಥ ಆಗ್ತಿದ್ಯಾ? ಮಹಾ ಹಿಮಾಲಯದ ಉತ್ತರ ಭಾಗವನ್ನ ನಾವು ಮಹಾ ಹಿಮಾಲಯ ಅಂತೇಳಿ ವರ ಹಿಮಾಲಯ ಅಂತೇಳಿ ಕರಿತಾ ಹೋಗ್ತೀವಿ. ಈ ವರ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿಗಳು ಯಾವ್ದಪ್ಪ ಅಂದ್ರ ಕಾರಾಕೋರಂ ಮತ್ತು ಕೈಲಾಸ ಪರ್ವತಗಳು ಇವು ಈ ಒಂದು ವರ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಸಾಹೇಬ್ರ, ಇಲ್ಲ ನೋಡ್ರಿ, ಗಾಡ್ವಿನ್ ಆಸ್ಟಿನ್, ನೀವೇನು K2 ಅಂತೇಳಿ ಕರಿತೀರಿ, ಭಾರತದ ಅತ್ಯಂತ ಎತ್ತರದ ಶಿಖರ K2 ಅಥವಾ ಗಾಡ್ವಿನ್ ಆಸ್ಟಿನ್. ಇದು ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಐತಿ. ಇದ್ರ ಎತ್ತರ ಎಷ್ಟಪ್ಪ ಅಂದ್ರೆ 8611 ಮೀಟರ್. 8611 ಮೀಟರ್ ಎತ್ತರ ಐತಿ ಇದು. ಸೊ ಹಾಗೇನೆ ಲಡಾಖ್ ಪ್ರಸ್ಥಭೂಮಿಯು ಸಹ ಇದೇ ಪ್ರದೇಶದಲ್ಲಿ ಕಂಡು ಬರ್ತದ್ರಿ. ಲಡಾಖ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಕೂಡ ವರ ಹಿಮಾಲಯದಲ್ಲಿ ಕಂಡು ಬರ್ತದೆ. ಅರ್ಥ ಆಗ್ತಿದ್ಯಾ? ಲಡಾಖ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಕೂಡ ವರ ಹಿಮಾಲಯ ಪ್ರದೇಶದಲ್ಲಿ ಕಂಡು ಬರ್ತದ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಕ್ಲಿಯರ್ ಸಾಹೇಬ್ರ? ಎಸ್. ನೆಕ್ಸ್ಟ್ ಈಗ ನಾವು ಹಿಮಾಲಯದ ಮಹತ್ವ ಏನೈತ್ರಿ ಸರ ಅಂತ ನಾವು ನೋಡ್ತಾ ಹೋಗೋಣ. ಹೌದಾ? ಸೊ ಇಷ್ಟು ಪ್ರಮುಖ ಭೂ ಶ್ರೇಣಿ ಐತಿ ಅಥವಾ ಏನಪ್ಪಾ ಪರ್ವತ ಶ್ರೇಣಿಗಳದಾವ ಅಂದ್ಮೇಲೆ ಇಷ್ಟೆಲ್ಲ ಐತಿ ಅಂದ್ಮೇಲೆ ಅದ್ರದ್ದು ಒಂದು ಮಹತ್ವ ಕೂಡ ಇರ್ಲೇಬೇಕು. ಇಸ್ ದಟ್ ಕ್ಲಿಯರ್? ಎಸ್. ಸೊ ಹಾಗಾದ್ರೆ ಏನೈತಿ ಹಿಮಾಲಯಗಳ ಮಹತ್ವಗಳು? ಮೊದಲನೇದಾಗಿ ಈ ಹಿಮಾಲಯ ಪರ್ವತ ಶ್ರೇಣಿಗಳು ಹದವಲ್ಲ, ಇವು ಏನ್ ಮಾಡ್ತದಪ್ಪ ಅಂದ್ರ ಭಾರತದ ಒಂದು ಜನಜೀವನದ ಮೇಲೆ, ಓಕೆ, ಸೊ ಮತ್ತ ಭೌಗೋಳಿಕ ಲಕ್ಷಣಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಇದು ಬೀರಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಸಾಕಷ್ಟು ಪ್ರಭಾವವನ್ನ ಇದು ಬೀರಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಯಾವ ರೀತಿ ಪ್ರಭಾವವನ್ನ ಇದು ಬೀರದ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇವು ಭಾರತಕ್ಕೆ ರಕ್ಷಣೆಯನ್ನ ಒದಗಿಸ್ತಾವ್ರಿ. ನೈಸರ್ಗಿಕವಾಗಿ ಭಾರತಕ್ಕೆ ಇದು ರಕ್ಷಣೆಯನ್ನ ಒದಗಿಸ್ತದ. ಸೊ ಯಾವ ರೀತಿ ರಕ್ಷಣೆಯನ್ನ ಒದಗಿಸ್ತದ? ಇದು ಉತ್ತರ ಏಷ್ಯಾದಿಂದ ಬೀಸಿ ಬರ್ತಕ್ಕಂತಹ ಶೀತ ಗಾಳಿಯನ್ನ,
ಶೀತ ಗಾಳಿಯನ್ನ ಏನ್ ಮಾಡ್ತದೆ, ಇದು ತಡೆ ಹಿಡಿತದ, ಸ್ಟಾಪ್ ಮಾಡ್ತದ. ಹಾಗೇನೆ ನದಿಗಳ ಉಗಮ ಪ್ರದೇಶ ಆಗಿರ್ತಕ್ಕಂಥದ್ದು ಇದು ಹಿಮಾಲಯದ ಮಹತ್ವಗಳಿವ. ಸೊ ಇದು ಉತ್ತರ ಏಷ್ಯಾದಿಂದ ಬೀಸಿ ಬರ್ತಕ್ಕಂಥ ಶೀತಗಾಳಿಯನ್ನ ತಡೆಯೋದ್ರ ಜೊತೆಗ ಸಾಕಷ್ಟು ನದಿಗಳ ಉಗಮ ಸ್ಥಾನ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಕಷ್ಟು ಅನುಕೂಲಕರ ಆಗಿರುವಂತದ್ದು. ಬಿಕಾಸ್ ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಉಗಮ ಆದಂತ ನದಿಗಳು ಬಹಳ ವೇಗವಾಗಿ ಹರಿತವ. ಸೊ ಜೊತೆಗೆ ಒಂದು ರೀತಿ ಜಲಪಾತಗಳ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ಇದು ಹರಿತವ. ಅರ್ಥ ಆಗ್ತಿದೆ? ಕಣಿವೆ ಕಂದರಗಳ ಮೂಲಕ ಇದು ಹರಿತವ. ಅದರಿಂದ ಏನಾಗ್ಬೋದು, ನಾವು ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಬೋದ್ರಿ. ಸೊ ಹಾಗೇನೆ ಇಲ್ಲಿ ವಿಶಾಲವಾದ ಮೈದಾನಗಳನ್ನು ನಿರ್ಮಾಣ ಮಾಡ್ತದ. ಹಿಮಾಲಯ ಅನ್ನುವಂಥದ್ದು ವಿಶಾಲವಾದ ಮೈದಾನಗಳನ್ನು ಕೂಡ ನಿರ್ಮಾಣ ಮಾಡ್ತದ. ಹಾಗೇನೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಏನಾಗಿರ್ತಕ್ಕಂಥದ್ದು ಆಶ್ರಯವನ್ನ ನೀಡಿರುವಂತದ್ದು. ಹಾಗೇನೆ ಇಷ್ಟೇ ಅಲ್ಲದೇನೆ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಕೂಡ ಈ ಒಂದು ಹಿಮಾಲಯದ ಪ್ರದೇಶ ಒಳಗೊಂಡಿರ್ತಕ್ಕಂಥದ್ದು. ಹೌದಾ? ಜೊತೆಗೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡ್ತದ. ಜೊತೆಗೆ ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಇದು ಪ್ರಸಿದ್ಧಿ ಆಗದ. ಸೊ ಈಗ ಗಂಗಾ ನದಿ ಪ್ರದೇಶ, ಸೊ ಅದರಲ್ಲಿ ಏನಪ್ಪಾ ಬದರಿನಾಥ್, ಕೇದಾರನಾಥ ಇವೆಲ್ಲವೂ ಕೂಡ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು. ಸೊ ಈಗ ಲಕ್ಷಾಂತರ ಮಂದಿ ಭಕ್ತರು ಭೇಟಿ ಕೊಡ್ತಾರ. ಸೊ ಇದರಿಂದ ಏನಾಗ್ತದ, ಭಾರತದ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಆದಾಯ ಬರ್ತದೆ. ಹೌದಾ? ಸೊ ಹೀಗೆ ಹಿಮಾಲಯ ಪರ್ವತ ಅನ್ನುವಂಥದ್ದು ನೈಸರ್ಗಿಕವಾಗಿ ಭಾರತಕ್ಕೆ ರಕ್ಷಣೆಯನ್ನ ಕೊಡೋದ್ರ ಜೊತೆಗೆ ಭಾರತದ GDP-ಗೆ ಒಂದಷ್ಟು ಕೊಡುಗೆಯನ್ನು ಕೊಡ್ತದ ಅನ್ನೋದು ನಮ್ಗೆ ಇದ್ರ ಮೂಲಕ ಗೊತ್ತಾಗ್ಬೇಕು. ಓಕೆ, ಸೊ ಇದು ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಉತ್ತರದ ಪರ್ವತಗಳಿಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ ಆಯ್ತು. ನೆಕ್ಸ್ಟ್ ಉತ್ತರದ ಮಹಾ ಮೈದಾನದ ಬಗ್ಗೆ ಈಗ ತಿಳ್ಕೊತಾ ಹೋಗೋಣ. ಓಕೆನಾ? ಸೊ ಈಗ ನಾವು ಉತ್ತರದ ಮಹಾ ಮೈದಾನದ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಈ ಉತ್ತರದ ಮಹಾ ಮೈದಾನ ಅನ್ನುವಂಥದ್ದು, ಉತ್ತರ ಭಾರತದ ಮಹಾ ಮೈದಾನ ಅನ್ನುವಂಥದ್ದು ಸಟ್ಲೇಜ್ ಗಂಗಾ ಮೈದಾನ ಅಂತಾನು ಕೂಡ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಸಟ್ಲೇಜ್ ಗಂಗಾ ಮೈದಾನ ಅಂತಾನು ಕೂಡ ಕರೀತಾರೆ. ಉತ್ತರದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನ ಅಂತಾನು ಕೂಡ ಕರೀತಾರ. ಸೊ ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ಹಾಗೇನೆ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಇದು ಕಂಡು ಬರ್ತದೆ. ಅಂದ್ರೆ ಸೆಂಟರ್ ಪಾಯಿಂಟ್ ಮಧ್ಯದಾಗ ಕಂಡು ಬರ್ತದೆ. ಈ ಕಡೆ ಮೇಲೆ ಉತ್ತರ ಭಾಗದೊಳಗ ಹಿಮಾಲಯ ಪರ್ವತಗಳೈತಿ. ಸೊ ಅದೇ ರೀತಿ ದಕ್ಷಿಣ ಭಾಗದೊಳಗ ಪರ್ಯಾಯ ಪ್ರಸ್ಥಭೂಮಿ ಕಂಡು ಬರ್ತದ. ಸೊ ಇವುಗಳ ಮಧ್ಯೆ ಕಂಡು ಬರುವಂತದ್ದೇ ಉತ್ತರದ ಮಹಾಮೈದಾನ ಅನ್ನುವಂಥದ್ದು. ಸಾಹೇಬ್ರ, ಈ ಮೈದಾನ ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಆರಂಭ ಆಗ್ಬಿಟ್ಟು ಪೂರ್ವ ಭಾಗದೊಳಗ ಬ್ರಹ್ಮಪುತ್ರ ಕಣಿವೆವರೆಗ, ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಆರಂಭ ಆಗ್ತದ್ರಿ. ಅದೇ ರೀತಿ ಪೂರ್ವ ಭಾಗದೊಳಗ ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸಿಕೊಂಡಿರ್ತದೆ. ಸೊ ಮೀನ್ಸ್ ಬ್ರಹ್ಮಪುತ್ರ ಅಂದ್ರೆ ಅಸ್ಸಾಂ ರಾಜ್ಯ ಈ ಕಡೆ ಹರಿತದಲ್ಲ. ಸೊ ಇಲ್ಲಿಯ ಮಠ ನಾವು ಉತ್ತರದ ಮಹಾಮೈದಾನಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2004 ಕಿಲೋಮೀಟರ್ ಉದ್ದ ಐತ್ರಿ ಇದು. ಸೊ ಈಗ ನಾವು ಹಿಮಾಲಯ ಪರ್ವತ ಎಷ್ಟು ಉದ್ದ ಇದೆ ಅಂತ ಹೇಳಿದ್ ನಾನು, 2500 ಕಿಲೋಮೀಟರ್ ಉದ್ದ ಐತಿ. ಸೊ ಅದಕ್ಕೆ ಹೋಲಿಕೆ ಮಾಡ್ಕೊತಪ್ಪ ಅಂದ್ರೆ ಒಂದು 100 ಕಿಲೋಮೀಟರ್ ಕಡಿಮೆ ಐತಿ ಇದು. ಯಾವುದು ಉತ್ತರದ ಮಹಾಮೈದಾನ ಹಿಮಾಲಯ ಪರ್ವತ ಶ್ರೇಣಿಗಳ ಅಗಲಕ್ಕೆ ಹೋಲಿಕೆ ಮಾಡ್ಕೊತಪ್ಪ ಅಂದ್ರೆ ಇದು ಸ್ವಲ್ಪ ಕಡಿಮೆ ಆಯ್ತು. ಅದು 2500 ಕಿಲೋಮೀಟರ್ ಇತ್ತು, ಇದು 2004 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು. ಸಾಬ್ರ, ಈ ಮೈದಾನ ಉತ್ತರದ ಮೈದಾನ ಅನ್ನುವಂಥದ್ದು 70ರಿಂದ 500 ಕಿಲೋಮೀಟರ್ ಅಗಲ ಕಂಡು ಬರ್ತದ್ರಿ. ಅಗಲ ಮೀನ್ಸ್ ಉತ್ತರ ದಕ್ಷಿಣವಾಗಿ ಎಷ್ಟು ಅಗಲ ಐತಂತ. ಓಕೆ, 70ರಿಂದ 500 ಕಿಲೋಮೀಟರ್ ಉದ್ದದ ಅಗಲವಾಗಿ ಇದು ಕಂಡು ಬರ್ತಕ್ಕಂಥದ್ದು. ಸೊ ಈ ಮೈದಾನ ಐತ್ರಿ ಸಾಬ್ರ, ಇದು ಬಹುತೇಕವಾಗಿ ಹೆಂಗ ಕಂಡು ಬರ್ತದಪ್ಪ ಅಂದ್ರೆ ಸಮತಟ್ಟಾಗಿ ಕಂಡು ಬರ್ತದೆ. ಈ ಉತ್ತರದ ಮೈದಾನ ಇದು ಲಕ್ಷಣ ಅದ್ರದ್ದು. ಓಕೆ, ಉತ್ತರದ ಮೈದಾನದ ಲಕ್ಷಣಗಳಿವು. ಸೊ ಬಹುತೇಕ ಏನಾಗೈತಿದ ಸಮತಟ್ಟಾಗಿ ಕಂಡು ಬರ್ತದ. ಸೊ ಈ ಉತ್ತರ ಭಾರತದ ಮೈದಾನ ನದಿಗಳು ಒತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಸಂಚಯನ ಮೈದಾನ. ಹೌದಾ? ಸೊ ಈ ಮೈದಾನ ಐತಿರಿ ಸಾಬ್ರ, ಉತ್ತರ ಭಾರತದ ಮೈದಾನಗಳು ಇವು ನದಿಗಳು ಒತ್ತು ತಂದು ಅಲ್ಲಿ ಏನ್ ಮಾಡ್ತಾವ, ಮೆಕ್ಕಲು ಮಣ್ಣನ್ನ ಸಂಚಯಿಸ್ತಾವ. ಓಕೆ, ಮೆಕ್ಕಲು ಮಣ್ಣನ್ನ ಸಂಚಯಿಸ್ತಾವ. ಈ ಮೆಕ್ಕಲು ಮಣ್ಣಿನಿಂದ ನಿರ್ಮಿತ ಆಗಿರ್ತಕ್ಕಂಥದ್ದೇ ಈ ಉತ್ತರ ಭಾಗದ ಮಹಾಮೈದಾನಗಳು. ಓಕೆ, ಸೊ ಆದ್ದರಿಂದ ನಾವು ಇದನ್ನ ಸಂಚಯನ ಮೈದಾನಗಳು ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಸಂಚಯನ ಮೈದಾನಗಳು ಅಂತಾನು ಕೂಡ ಕರಿತೀವಿ. ನೋಡ್ರಿ, ಇಲ್ಲಿ ಮತ್ತೊಮ್ಮೆ ನಿಮಗೆ ತಿಳಿದಿರಲಿ ಅನ್ನುವಂತ ಕಾನ್ಸೆಪ್ಟ್ ಬಂದದ ಇಲ್ಲಿ. ಅರ್ಥ ಆಗ್ತಿದೆ? ಸೊ ಇಲ್ಲಿ ಮೊದಲನೇದಾಗಿ ಬಾಬರ್, ಭಂಗರ್, ಖದರ್ ಅಂದ್ರೆ ಏನಂತ ಕೊಡ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನ ಪ್ರವೇಶಿಸುವ ಕಡೆ, ಹಿಮಾಲಯದ ಒಂದು ತಪ್ಪಲಿನಲ್ಲಿ ಅಂದ್ರೆ ಕೆಳಭಾಗದಲ್ಲಿ ನದಿಗಳು ಏನ್ ಮಾಡ್ತಾವ, ಮೈದಾನಗಳನ್ನ ಪ್ರವೇಶಿಸ್ತಾವ. ಹೌದಾ? ಸೊ ಈ ಪ್ರವೇಶಿಸ್ತಕ್ಕಂಥ ಕಡೆಗಳಲ್ಲಿ ಅವು ಏನ್ ಮಾಡ್ತಾವಪ್ಪ ಅಂದ್ರ, ಅವು ಒತ್ಕೊಂಡು ಬಂದಿರ್ತಾವಲ್ಲ ಮಣ್ಣುಗಳು, ಒತ್ಕೊಂಡು ಬರ್ತಾವಲ್ಲ ದಪ್ಪ ಶಿಲಾಚೂರುಗಳು, ಈ ದಪ್ಪ ಶಿಲಾಚೂರುಗಳನ್ನ ಸಂಚಯಿಸ್ತಾವ. ಹೌದಾ? ಸಂಚಯಿಸ್ತಾವ. ಇದನ್ನ ನಾವೇನಂತ ಕರಿತೀವಿ? ಬಬರ್ ಅಂತ ಹೇಳಿ ಕರಿತೀವಿ. ಬಬರ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಏನದಾವ ಇವು? ಶಿಲಾಚೂರುಗಳದವ, ದಪ್ಪ ಶಿಲಾಚೂರುಗಳು. ಅದರಲ್ಲೂ ಕೂಡ ದಪ್ಪ ಶಿಲಾಚೂರುಗಳದವ. ಇವುಗಳನ್ನ ನಾವು ಬಬರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿ
ಪುರಾತನ ಕಾಲದಲ್ಲಿ ಸಂಚಯ ಆಗಿರ್ತಕ್ಕಂತಹ ಮೆಕ್ಕಲು ಮಣ್ಣಿನ ವಲಯವನ್ನ ನಾವು ಭಂಗರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಂಗರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಪುರಾತನ ಕಾಲದ ಮೆಕ್ಕಲು ಮಣ್ಣು ಭಂಗರ್. ಸೊ ಅದೇ ರೀತಿ ಇತ್ತೀಚಿನ ಅವಧಿಯಲ್ಲಿ ಮೀನ್ಸ್ ರೀಸೆಂಟ್ಲಿ ಸಂಚಯನಗೊಂಡು ನಿರ್ಮಾಣ ಆಗಿರ್ತಕ್ಕಂತಹ ಮೆಕ್ಕಲು ಮಣ್ಣನ್ನು ನಾವು ಖದರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಖಾದರ್ ಅಥವಾ ಖದರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಭಂಗಾರ್ ಅಂದ್ರೆ ಏನು, ಬಪರ್ ಅಂದ್ರೆ ಏನು, ಖದರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸೊ ಖದರ್ ಅನ್ನುವಂಥದ್ದು ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಮೆಕ್ಕಲು ಮಣ್ಣು, ಭಂಗಾರ್ ಅನ್ನುವಂಥದ್ದು ಪ್ರಾಚೀನ ಕಾಲದಲ್ಲಿ ಸಂಚಯನಗೊಂಡು ನಿರ್ಮಾಣ ಆಗಿರ್ತಕ್ಕಂತಹ ಮೆಕ್ಕಲು ಮಣ್ಣಿನ ಪ್ರದೇಶ. ಸೊ ಇಷ್ಟ ವೆರಿ ಸಿಂಪಲ್. ಸೊ ಇನ್ನು ಬಪರ್ ಅನ್ನುವಂಥದ್ದು ದಪ್ಪ ಶಿಲಾಚೂರುಗಳ ಸಂಚಯನದಿಂದ ನಿರ್ಮಾಣ ಆಗಿರ್ತಕ್ಕಂಥ ಪ್ರದೇಶ. ಕ್ಲಿಯರ್? ಎಸ್. ನೆಕ್ಸ್ಟ್ ಮೌಂಟ್ ಎವರೆಸ್ಟ್. ಸೊ ಈ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನ ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರಪ್ಪ ಅಂದ್ರೆ ರಾಧಾನಾಥ ಸಿಕ್ದರ್. ಪ್ರಶ್ನೆ ಕೇಳ್ತಾನೆ, ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರು? ರಾಧಾನಾಥ ಸಿಕ್ದರ್ ಅನ್ನುವಂಥವ್ರು ಇದನ್ನ ಮೊದಲ ಬಾರಿಗೆ ಗುರುತಿಸ್ತಾರ. ಸೊ ಈತ ಭಾರತದಲ್ಲಿ ನಡೆಯುತ್ತಿದ್ದಂತಹ ಗ್ರೇಟ್ ಟ್ರಿಗೋನೋಮೆಟ್ರಿಕಲ್ ಸರ್ವೆ ಒಳಗ ಉದ್ಯೋಗಿ ಆಗಿರ್ತಾರ. ಓಕೆನಾ? ಈತ ಒಬ್ರು ಭಾರತದಲ್ಲಿ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆದೊಳಗ ಒಬ್ಬ ಉದ್ಯೋಗಿ ಆಗಿರ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ಯಾರ ಹೆಸರು ಗೊತ್ತಿರಬೇಕು? ರಾಧಾನಾಥ ಸಿಕ್ದರ್ ಅವರ ಹೆಸರು ಗೊತ್ತಿರಬೇಕು. ಎಸ್. ನೆಕ್ಸ್ಟ್ ಮೂರನೆಯದಾಗಿ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ನಾವು ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ ಸಾಹೇಬ್ರೆ, ಈ ಪರ್ಯಾಯ ಪ್ರಸ್ಥಭೂಮಿ ಎನ್ನುವಂಥದ್ದು ಸೊ ಇದು ಭಾರತದ ಭೂಸ್ವರೂಪ ವಿಭಾಗಗಳೊಳಗೆ ಅತಿ ದೊಡ್ಡದು. ಪ್ರಶ್ನೆ ಕೇಳ್ತಾನ, ಭಾರತೀಯ ಪರ್ಯಾಯ ಪ್ರಸ್ಥಭೂಮಿಯ ಭಾರತದ ಭೂಸ್ವರೂಪದೊಳಗ ಅತಿ ದೊಡ್ಡ ವಿಭಾಗ ಯಾವ್ದಾಗ್ತದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಎನ್ನುವಂಥದ್ದು. ಸೊ ಅಲ್ಲದೆ ನೋಡ್ರಿ, ಭೂ ಇತಿಹಾಸಕಾರರ ಪ್ರಕಾರ ಇದು ಅತಿ ಪುರಾತನವಾಗಿದ್ದು ನೋಡ್ರಿ, ಇದು ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿದ್ದ ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿತ್ತು. ವೆರಿ ಇಂಪಾರ್ಟೆಂಟ್. ಭಾರತದ ಯಾವ ಪ್ರಾಕೃತಿಕ ಅಂಶವು ಗೊಂಡ್ವಾನ ಕಾಲದಲ್ಲಿ ಗುರುತಿಸಿಕೊಂಡಿತ್ತು, ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿತ್ತು ಅಂದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ ಎನ್ನುವಂಥದ್ದು. ಸೊ ಈ ರೀತಿ ನಮ್ಮ ಏನ್ ಮಾಡ್ತಾರ, ನಮ್ಮ ಭೂವಿಜ್ಞಾನಿಗಳು ಅಭಿಪ್ರಾಯವನ್ನು ಪಡ್ತಾರೆ. ಇದು ಗೊಂಡ್ವಾನ ಕಾಲಕ್ಕೆ ಸೇರಿದಂತಹ ಭೂಪ್ರದೇಶ ಅಥವಾ ಒಂದು ಭೂಸ್ವರೂಪ ಅಂತ ಹೇಳಿ ಹೇಳ್ತಾರೆ. ಯಾವ್ದನ್ನ? ಪರ್ಯಾಯ ಪ್ರಸ್ಥಭೂಮಿಯನ್ನ. ಕ್ಲಿಯರ್? ಎಸ್. ಸ್ವಲ್ಪ ನಿಮ್ಗೆ ಮ್ಯಾಪ್ ತೋರಿಸ್ಬಿಡ್ತೀನಿ ನೋಡ್ರಿ, ಅರ್ಥ ಆಗ್ತದಾಗ. ಒಂದು ಬಾರಿ ಮ್ಯಾಪ್ ಅನ್ನ ನೀವು ಕ್ಲಿಯರ್ ಆಗಿ ನೋಡ್ತಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊತಾ ಹೋಗ್ತೀರಿ. ಮೊದಲನೇದಾಗಿ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಏನೇ ನೀವು ಬ್ಲಾಕ್ ಡಾಟ್ ಕಾಣ್ತಿರಲ್ಲ, ಇಲ್ಲಿ ಈ ಕಪ್ಪು ಮಾರ್ಕ್ಗಳದವಲ್ಲ, ಇವು 3000 ಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶಗಳಿವು. 3000 ಮೀಟರ್ಗಿಂತ, ಸಮುದ್ರ ಮಟ್ಟದಿಂದ 3000 ಮೀಟರ್ಗಿಂತ ಅತಿ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶಗಳು. ಸೊ ಅದೇ ರೀತಿ ಇಲ್ಲಿ ಅಡ್ಡ ಗೆರೆಗಳು ಹಾಕಾರ ನೋಡ್ರಿ ಸಾಹೇಬ್ರೆ, ಇಲ್ಲ ಹಾಕ್ಯಾರ ನೋಡ್ರಿ ಇಲ್ಲಿ ಅಡ್ಡ ಗೆರೆಗಳು. ಇವೆಲ್ಲವೂ ಕೂಡ 1500ದಿಂದ 3000 ಮೀಟರ್ ಎತ್ತರಕ್ಕೆ ಇರ್ತಕ್ಕಂಥವು. ಅರ್ಥ ಆಗ್ತದೆ? ಸೊ ಈ ಮ್ಯಾಪ್ ಗಳನ್ನು ನೋಡ್ತಪ್ಪ ಅಂದ್ರೆ ನಿಮ್ಗೆ ಒಂದು ಬಾರಿ ಕ್ಲಿಯರ್ ಅರ್ಥ ಆಗ್ತದೆ ನಿಮ್ಗೆ. ಓಕೆನಾ? ಎಸ್. ವೆರಿ ಗುಡ್. ಸೊ ಮತ್ ಮುಂದೆ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಕೊಂಕಣ ತೀರ ಅಂತ ಹೇಳಿ ಯಾವ ಭಾಗವನ್ನು ಕರಿತೀವಿ? ಮಲಬಾರ್ ತೀರ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಿ? ಕೋರಮಂಡಲ್ ತೀರ ಅಂತ ಹೇಳೋದನ್ನ ಕರಿತೀವಿ. ಉತ್ಕಲ ತೀರ ಸಾಹೇಬ್ರೆ, ಇದು ಒಡಿಶಾ ಭಾಗ ಆಗ್ತದ. ಈ ಕೋರಮಂಡಲ್ ಅನ್ನುವಂಥದ್ದು ತಮಿಳುನಾಡು ಭಾಗ ಆಗ್ತದ. ಮಲಬಾರ್ ಅನ್ನುವಂಥದ್ದು ಕೇರಳ ಭಾಗ ಆಗ್ತದ. ಈ ಕೊಂಕಣ ಅನ್ನುವಂಥದ್ದು ಈ ಗೋವಾ, ಮಹಾರಾಷ್ಟ್ರ ಈ ಭಾಗ ಆಗ್ತದೆ. ಅರ್ಥ ಆಗ್ತಿದೆ? ಇದನ್ನ ನೀವು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಭೂ ಸ್ವರೂಪಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆಗೆ ನಾವು ಮ್ಯಾಪ್ ಅನ್ನು ಕೂಡ ಓದ್ಕೊಂಡಿತ್ತಪ್ಪ ಅಂದ್ರೆ ವೆರಿ ವೆರಿ ಗುಡ್. ಓಕೆನಾ? ಎಸ್. ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಬ್ರಹ್ಮಪುತ್ರ ನದಿ ಐತಿ ಇಲ್ಲಿ. ಎಸ್. ಸೊ ಮತ್ತೆ ಈ ಕಡೆ ನೋಡ್ರಿ, ಈ ಕಡೆ ಪಾಕಿಸ್ತಾನ ಬರ್ತದ, ಇಲ್ಲಿ ಸಿಮ್ಲಾ ಬರ್ತದೆ, ಇಲ್ಲಿ ಸಿಮ್ಲಾ, ಪಂಜಾಬ್ ಇವೆಲ್ಲವೂ ಕೂಡ ಇಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್. ಸೊ ನೋಡ್ರಿ, ಈ ಪರ್ಯಾಯ ಪ್ರಸ್ಥಭೂಮಿ ಅನ್ನುವಂಥದ್ದು ಸಟ್ಲೇಜ್ ಗಂಗಾ ಮೈದಾನ ಮೀನ್ಸ್ ಉತ್ತರದ ಮಹಾಮೈದಾನಗಳು ಅಂತ ನಾವು ನೋಡೋದಲ್ಲ. ಈ ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಮತ್ತ ಹಿಂದೂ ಮಹಾಸಾಗರದವರೆಗೂ ಇದು ಚಾಚ್ಕೊಂಡಿರ್ತಕ್ಕಂಥದ್ದು. ಉತ್ತರದ ಮೈದಾನಗಳು ಸಟ್ಲೇಜ್ ಗಂಗಾ ಮೈದಾನದಿಂದ ಆರಂಭ ಆಗಿ ದಕ್ಷಿಣದ ಭಾಗ ಏನ್ ನೀವು ಇಲ್ಲಿ ಹಿಂದೂ ಮಹಾಸಾಗರ ನೋಡ್ತೀರಿ, ಇಲ್ಲಿಯವರೆಗಿನ ಪ್ರದೇಶವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಏನು ಕರಿತಾ ಹೋಗ್ತೀವಿ. ಸಾಹೇಬ್ರ, ಇದ್ರ ಒಟ್ಟು ಕ್ಷೇತ್ರ ಎಷ್ಟಾಯ್ತಪ್ಪ ಅಂದ್ರೆ 16 ಲಕ್ಷ ಚದರ ಕಿಲೋಮೀಟರ್ ಐತ್ರಿ. ಎಷ್ಟೈತಿ? 16 ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಸೊ ಇದು ನೋಡ್ರಿ, ಉತ್ತರದಲ್ಲಿ ಅರಾವಳಿ ಪರ್ವತದಿಂದ, ವೆರಿ ಇಂಪಾರ್ಟೆಂಟ್, ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಕೂಡ ಇದು ಹರಡ್ಕೊಂಡದ. ಇದು ಪರ್ಯಾಯ ಪ್ರಸ್ಥಭೂಮಿಯ ಹರಡುವಿಕೆ ಎಷ್ಟು ಹರಡ್ಕೊಂಡದ ಅಂದ್ರೆ ಉತ್ತರದಲ್ಲಿ ಅರಾವಳಿ ಪರ್ವತ ಶ್ರೇಣಿಯಿಂದ ಆರಂಭ ಆಗ್ತದ್ರಿ. ಅದೇ ರೀತಿ ದಕ್ಷಿಣದೊಳಗೆ ನೀವೇನು ಕನ್ಯಾಕುಮಾರಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ, ಇದು ಕನ್ಯಾಕುಮಾರಿವರೆಗೂ ಇದು ಹರಡ್ಕೊಂಡಿರ್ತಕ್ಕಂಥದ್ದು. ಸೊ ಅದೇ ರೀತಿ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟದಿಂದ ಆರಂಭ ಆಗಿ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ, ಪೂರ್ವ ಭಾಗದಲ್ಲಿ ರಾಜ್ಮಹಲ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ಇದು ವಿಸ್ತರಿಸ್ಕೊಂಡಿರ್ತಕ್ಕಂಥದ್ದು. ಸಾಹೇಬ್ರೆ, ಎಷ್ಟು ಉದ್ದ ಆಯ್ತಪ್ಪ ಅಂದ್ರೆ ಇದು 1400 ಕಿಲೋಮೀಟರ್.
ಸೊ ನೋಡ್ರಿ, ಹಿಮಾಲಯ ಪರ್ವತ ಶ್ರೇಣಿ 2500, ಉತ್ತರದ ಮೈದಾನಗಳು 2400, ಹಾಗೇನೆ ಪರ್ಯಾಯ ಪ್ರಸ್ಥಭೂಮಿ 1400 ಕಿಲೋಮೀಟರ್ ಅಗಲ ಹಾಗೆ ಹೋಗ್ತವೆ. ಮೀನ್ಸ್ ಏನಾಗ್ತಿದೆ, ಉತ್ತರ ಭಾಗದಿಂದ ಈ ಕಡೆ ಕೆಳಗೆ ಬರ್ತಾ 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 ಏನಾಗ್ತಿರುವಂತದ್ದು ಅಗಲ, ಓಕೆ, ಅಗಲದಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬರ್ಲಿಕ್ಕೆ, ಹೌದಾ. ಸೊ ನೆಕ್ಸ್ಟ್, ಈ ಪರ್ಯಾಯ ಪ್ರಸ್ಥಭೂಮಿಯು ಯಾವ ಆಕಾರದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ತ್ರಿಕೋನ ಆಕೃತಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಪರ್ಯಾಯ ಪ್ರಸ್ಥಭೂಮಿಯು ಯಾವ ಆಕಾರದಲ್ಲಿ ಕಂಡು ಬರ್ತದೆ ಅಂದ್ರೆ ತ್ರಿಕೋನಾಕಾರದಲ್ಲಿ ಕಂಡು ಬರ್ತದ. ಸೊ ಹಾಗೇನೆ ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಹೋಗ್ತಾ ಹೋಗ್ತಾ ಏನಾಗ್ತದಪ್ಪ ಅಂದ್ರೆ ಕಿರಿದಾಗ್ತಾ ಹೋಗ್ತದೆ. ದಕ್ಷಿಣದಲ್ಲಿ ಅಗಲಾಗಿರ್ತದ ಯಾವ್ದು, ನೀವು ನೋಡ್ರಿ ಅರಾವಳಿ ಪರ್ವತ ಶ್ರೇಣಿ ಅಂತ ನಾವು ನೋಡ್ತೀವಲ್ಲ, ಆ ಒಂದು ಭಾಗದಲ್ಲಿ ಅಗಲ ಇರ್ತದ ಉತ್ತರ ಭಾಗದೊಳಗ. ಸೊ ಹಂಗ ಕನ್ಯಾಕುಮಾರಿ ಕಡೆ ದಕ್ಷಿಣಕ್ಕೆ ಬರ್ತಾ ಬರ್ತಾ ಏನಾಗ್ತದೆ, ಇದು ಕಿರಿದಾಗ್ತಾ ಹೋಗ್ತದ್ರಿ. ಸೊ ಹಾಗೇನೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಹಾಗೇನೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಒಳಗೊಂಡಿರ್ತಕ್ಕಂಥದ್ದು. ಪರ್ಯಾಯ ಪ್ರಸ್ಥಭೂಮಿಯ ಆಜು ಬಾಜು ನೆರೆಯವರ ಯಾರು ಅಂತೀವಲ್ಲ ನಾವು, ನಮ್ ನೆರೆಯವರು ಮತ್ತೆ ಅಕ್ಕಪಕ್ಕದೊಳಗ ಆಜು ಬಾಜು ಮನೆಯೊಳಗ ಯಾರದಿವಂತಿರಲ್ಲ. ಸೊ ಹಂಗ ಇದು ಪರ್ಯಾಯ ಪ್ರಸ್ಥಭೂಮಿಯ ಆಜು ಬಾಜು ಅಕ್ಕಪಕ್ಕ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ಇರ್ತಕ್ಕಂಥ ಪ್ರಮುಖ ಭೂಸ್ವರೂಪಗಳು. ಕ್ಲಿಯರ್? ಎಸ್, ವೆರಿ ಗುಡ್. ಸೊ ಹಿಂಗ ಅರ್ಥ ಮಾಡ್ಕೋಬೇಕು ನಾವು ಇದನ್ನ. ಹಿಂಗ ಅರ್ಥ ಮಾಡ್ಕೋತಪ್ಪ ಅಂದ್ರೆ ನಾವು ಎಕ್ಸಾಮ್ ಗಳನ್ನ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ ಸಾಬ್ರ, ಈ ಪ್ರಸ್ಥಭೂಮಿ ಏನೈತ್ರಿ, ಒಂದ್ ಸೆಕೆಂಡ್, ಒಂದೇ ನಿಮಿಷ ಸಾಬ್ರಿ. ಪ್ರಸ್ಥಭೂಮಿ ಏನೈತಿದು, ಈ ಪ್ರಸ್ಥಭೂಮಿ ಉತ್ತರದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಮತ್ತೆ ಸಾತ್ಪುರ ಬೆಟ್ಟ, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳಿದ್ದು ಇವುಗಳ ಮಧ್ಯದಲ್ಲಿ ನೋಡ್ರಿ, ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ಭಾಗದೊಳಗ ಯಾವ್ಯಾವ ಪರ್ವತಗಳು, ಯಾವ್ಯಾವ ಬೆಟ್ಟಗಳು, ಯಾವ್ಯಾವ ಶಿಖರಗಳು ಕಂಡು ಬರ್ತಾವ ಅಂತ ನೋಡಿರಿ. ವಿಂಧ್ಯ ಪರ್ವತಗಳು ಕಂಡು ಬರ್ತಾವು, ಸಾತ್ಪುರ ಬೆಟ್ಟಗಳು ಕಂಡು ಬರ್ತಾವ, ಅರಾವಳಿ ಬೆಟ್ಟಗಳು ಕಂಡು ಬರ್ತಾವ, ಮಾಳ್ವಾ ಪ್ರಸ್ಥಭೂಮಿ ಕಂಡು ಬರ್ತದ, ಹಾಗೇನೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳು ಕಂಡು ಬರ್ತಾವ. ಸೊ ಇವುಗಳ ಮಧ್ಯದಲ್ಲಿ ಏನಾಯ್ತದಪ್ಪ ಅಂದ್ರೆ ನರ್ಮದಾ ಮತ್ತು ತಪತಿ ನದಿಗಳು, ನರ್ಮದಾ ಮತ್ತು ತಪತಿ ನದಿಗಳು, ಹಾಗೇನೆ ದಾಮೋದರ ನದಿಗಳಲ್ಲದೆ ಅನೇಕ ಏನಾಗ್ತಾವ ಚಿಕ್ಕ ಚಿಕ್ಕ ನದಿಗಳು ಕೂಡ ಇಲ್ಲಿ ಹರಿತಾವು. ತಪತಿ ನದಿ ಹರಿತದ, ನರ್ಮದಾ ನದಿ ಹರಿತದ, ದಾಮೋದರ ನದಿ ಹರಿತದ, ಜೊತೆಗೆ ಏನಾಗ್ತಾವ ಸಣ್ಣ ಪುಟ್ಟ ನದಿಗಳು ಕೂಡ ಈ ಒಂದು ಭಾಗದೊಳಗೆ ನಾವು ಹರಿಯೋದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವೆಲ್ಲವುಗಳನ್ನ ಕೇಂದ್ರ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವ್ರಿ. ಇವುಗಳೆಲ್ಲವನ್ನ ನಾವು ಯಾವ ಹೆಸರಿನಿಂದ ಕರಿತೀವಿ, ಕೇಂದ್ರ ಪ್ರಸ್ಥಭೂಮಿ ಅಂತ ಹೆಸರಿನಿಂದ ಕರಿತಾ ಹೋಗ್ತೀವಿ. ಕ್ಲಿಯರ್? ಸೊ ಇವುಗಳ ದಕ್ಷಿಣದಲ್ಲಿ, ಸೊ ಮೀನ್ಸ್ ಈ ಒಂದು ಅರಾವಳಿ ಪರ್ವತ, ವಿಂಧ್ಯ ಪರ್ವತಗಳು, ಇವುಗಳ ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಕಂಡು ಬರ್ತದೆ. ಓಕೆ, ದಖನ್ ಪ್ರಸ್ಥಭೂಮಿ ಇದ್ದು, ಸೊ ಇಲ್ಲಿ ಮಹಾದೇವ, ಮೈಕಲ್ ಶ್ರೇಣಿ, ಅಮರಕಂಟಕ್ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಅರ್ಥ ಆಗ್ತಿದ್ಯಾ, ರಾಜಮಹಲ್ ಬೆಟ್ಟಗಳು ಇದರ ಉತ್ತರದಲ್ಲಿ ಕಂಡು ಬರ್ತಾವ, ಕ್ಲಿಯರ್? ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಈ ಒಂದು ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ, ದಖನ್ ಪ್ರಸ್ಥಭೂಮಿ ಮೀನ್ಸ್ ಪರ್ಯಾಯ ಪ್ರಸ್ಥಭೂಮಿ. ಸೊ ಈ ದಖನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳದವ. ಸೊ ಇವುಗಳನ್ನ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತೇಳಿ ಕರೀತಾರ್ರಿ. ಪಶ್ಚಿಮ ಘಟ್ಟಗಳನ್ನ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯದೊಳಗ ಸಹ್ಯಾದ್ರಿ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಅಣ್ಣಾಮಲೈ ಸರಣಿಯ ಅಣ್ಣೈಮುಡಿ ನೋಡ್ರಿ, ಅಣ್ಣೈಮಲೈ ಸರಣಿಯ ಅಣ್ಣೈಮುಡಿ ಐತಲ್ಲ, ಸೊ ಇದ್ರ ಎತ್ತರ ಗುಟ್ಟ ನೋಡ್ರಿ 2665 ಮೀಟರ್. ಅಣ್ಣೈಮುಡಿ ಐತಲ್ಲ, ಇದರ ಎತ್ತರ ಎಷ್ಟಾಯ್ತಪ್ಪ ಅಂದ್ರೆ 2665 ಮೀಟರ್ ಐತಿ. ಸೊ ಇದು ಈ ಒಂದು ಶಿಖರ ಐತಲ್ಲ ಅಣ್ಣೈಮುಡಿ ಅನ್ನುವಂಥದ್ದು, ಇದು ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಪ್ರದೇಶ ಅಥವಾ ಅತ್ಯುನ್ನತ ಶಿಖರ. ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವ್ದೈತ್ರಿ ಸರ ಅಂದ್ರ ಅಣ್ಣೈಮುಡಿ. ಇದರ ಎತ್ತರ 2665 ಮೀಟರ್. ಸೊ ಅದೇ ರೀತಿ ಈ ದಖನ್ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಏನದವ, ಪೂರ್ವ ಘಟ್ಟಗಳು ಕಂಡು ಬರ್ತಾವ. ದಖನ್ ಪ್ರಸ್ಥಭೂಮಿಯ ಪೂರ್ವ ಘಟ್ಟಗಳು ಕಂಡು ಬರ್ತಾವ. ಸೊ ಇವು ಪಶ್ಚಿಮ ಘಟ್ಟಗಳನ್ನ ನೀಲಗಿರಿ ಬೆಟ್ಟಗಳ ಬಳಿ ಸಂಧಿಸ್ತಾವ. ಹೇಳ್ಕೊಟ್ಟಿನಿ ನಾನು ನಿಮ್ಗ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದಪ್ಪ ಅಂದ್ರೆ ನೀಲಗಿರಿ ಬೆಟ್ಟಗಳು. ಸೊ ಇವು ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ಪೂರ್ವ ಘಟ್ಟಗಳೈತಲ್ಲ, ಇವು ಅತಿ ಹೆಚ್ಚು ಎತ್ತರವಾಗಿ ಕಂಡು ಬರುವುದಿಲ್ಲ. ಸೊ ಮತ್ತೆ ನಿರಂತರವಾಗಿಯೂ ಕೂಡ ಕಂಡು ಬರುವುದಿಲ್ಲ. ಪೂರ್ವ ಘಟ್ಟಗಳ ಪ್ರಮುಖ ಲಕ್ಷಣಗಳು ಏನು, ಇವು ಎತ್ತರವಾಗಿಲ್ಲ, ಇವು ನಿರಂತರತೆ ಅಥವಾ ಕಂಟಿನ್ಯೂಟಿ ಇಲ್ಲ, ಇವು. ಸೊ ಅಲ್ಲಲ್ಲೇ ಕಟ್ಟು ಆಗ್ಬಿಟ್ಟವ, ತುಂಡು ಆಗ್ಬಿಟ್ಟವ. ಜೊತೆಗೆ ಇಲ್ಲಿ ನೋಡ್ರಿ ಆರ್ಮಾಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರ್ತಕ್ಕಂಥ ಎತ್ತರವಾದ ಶಿಖರಗಳು. ಅದರಲ್ಲೂ ಪೂರ್ವ ಘಟ್ಟಗಳ ಎತ್ತರದ ಶಿಖರ ಯಾವ್ದಪ್ಪ ಅಂದ್ರೆ ಹಾರ್ಮಾಕೊಂಡ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಈ ಘಟ್ಟಗಳು ಏನದಾವ್ರಿ ಸರ್, ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಏನಾಗ್ತಾವ, ಪ್ರತ್ಯೇಕಿಸಲ್ಪಡ್ತಾವ. ಮೀನ್ಸ್ ನಾಟ್ ಇದು ಕಂಟಿನ್ಯೂ ಇಲ್ಲ ಇವು.
ಕಂಟಿನ್ಯೂ ಇಲ್ಲ. ಬಿಕಾಸ್ ಎದಕ್ಕೆ ಕಂಟಿನ್ಯೂ ಇಲ್ಲ ಅಂದ್ರೆ ನದಿ ಕಣಿವೆಗಳು ಮಧ್ಯ ಮಧ್ಯ ಬಂದು ಇವಕ್ಕೆ ಡಿಸ್ಟರ್ಬ್ ಮಾಡ್ತಾವ. ಸೊ ಅಲ್ಲಿಂದ ಏನಾಗ್ತೇವು ಬೇರ್ಪಡ್ತಾ ಹೋಗ್ತಾವ. ಕ್ಲಿಯರಾ? ನೆಕ್ಸ್ಟ್ ಸೊ ನೋಡ್ರಿ, ಈ ಪರ್ಯಾಯ ಪ್ರಸ್ಥಭೂಮಿ ಏನದ ಇದು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಾದ್ರಿ ಪರ್ಯಾಯ ಪ್ರಸ್ಥಭೂಮಿ. ಯಾಕಪ್ಪ ಅಂತ ನಾವು ನೋಡೋದ್ರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳು ಕಂಡು ಬರ್ತಾವ. ಪರ್ಯಾಯ ಪ್ರಸ್ಥಭೂಮಿಯೊಳಗ ಅಪಾರವಾದ ಖನಿಜ ಸಂಪನ್ಮೂಲಗಳು ಕಂಡು ಬರ್ತಾವ. ಇಲ್ಲಿನ ನದಿಗಳದಾವಲ್ಲ ಇವು ಜಲಪಾತಗಳಿಂದ ಕೂಡಿರ್ತಾವ. ಓಕೆ, ಸೊ ಪರ್ಯಾಯ ಪ್ರಸ್ಥಭೂಮದ ನದಿಗಳದಾವಲ್ಲ ಸೊ ಇವರು ಸಾಕಷ್ಟು ಜಲಪಾತಗಳನ್ನ ನಿರ್ಮಾಣ ಮಾಡ್ತಾವ್ರಿ. ಸೊ ಇಲ್ಲಿ ಜಲ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಇದು ಸಾಕಷ್ಟು ಅನುಕೂಲಕರ ಆಗದ ಅನ್ನೋದು ನಮಗೆ ಗೊತ್ತಿರ್ಬೇಕು. ಓಕೆ, ಸೊ ಈಗ 3 ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಂಡು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕರಾವಳಿ ಮೈದಾನಗಳ ಬಗ್ಗೆ ಒಂದಷ್ಟು ತಿಳ್ಕೊತಾ ಹೋಗೋಣ. ಕರಾವಳಿ ಮೈದಾನಗಳು. ಸೊ ಕರಾವಳಿ ಮೈದಾನಗಳು ಭಾರತ ದ್ವೀಪಗಳನ್ನ ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಸೊ ಇದು ಪಶ್ಚಿಮದಲ್ಲಿ ನೋಡ್ರಿ, ಪಶ್ಚಿಮ ಭಾಗದಲ್ಲಿ ಗುಜರಾತ್ನ ಕಚ್ ಪ್ರದೇಶದಿಂದ ಆರಂಭ ಆಗಿ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಕೂಡ ವಿಸ್ತರಿಸ್ಕೊಂಡದ್ರಿ. ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಇದು ವಿಸ್ತರಿಸ್ಕೊಂಡದ. ಎಲ್ಲಿಂದ? ಗುಜರಾತ್ನ ಕಚ್ ನಿಂದ ಆರಂಭವಾಗಿ. ಸೊ ಹಾಗೇನೆ ತೀರ ಪ್ರದೇಶದ ಉದ್ದಕ್ಕೂ ಏನೈತಿಲಿ ಕಿರಿದಾದ ಮೈದಾನಗಳು ಕಂಡು ಬರ್ತಾವ. ತೀರ ಪ್ರದೇಶದ ಉದ್ದಕ್ಕೂ ಕಿರಿದಾದ ಮೈದಾನಗಳು ಕಂಡು ಬರ್ತಾವ. ಇದನ್ನ ನಾವು ಕರಾವಳಿ ಮೈದಾನಗಳು ಅಂತೇಳಿ ಕರಿತೀವಿ. ಕರಾವಳಿಯ ಮೈದಾನಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇನ್ನು ಭಾರತದ ಕರಾವಳಿಯನ್ನ ಪ್ರಮುಖವಾಗಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತ ಹೇಳಿ ಏನ್ ಮಾಡ್ತೀವಿ, 2 ವಿಭಾಗಗಳನ್ನಾಗಿ ಮಾಡ್ಕೋತೀವಿ. ಒಂದು ಪಶ್ಚಿಮ ಕರಾವಳಿ, ಮತ್ತೊಂದು ಪೂರ್ವ ಕರಾವಳಿ. ಈ ಕಡೆ ಪಶ್ಚಿಮ ಕರಾವಳಿ, ಈ ಕಡೆ ಪೂರ್ವ ಕರಾವಳಿ ಅಂತ ಹೇಳಿ 2 ವಿಭಾಗಗಳನ್ನಾಗಿ ಮಾಡ್ಕೋತೀವಿ. ಸರ್ ಇಲ್ಲಿ ಪಶ್ಚಿಮ ಕರಾವಳಿ ಎನ್ನುವಂಥದ್ದು ಅರಬ್ಬಿ ಸಮುದ್ರ ಮತ್ತು ವೆಸ್ಟರ್ನ್ ಘಾಟ್ ಅಥವಾ ಪಶ್ಚಿಮ ಘಟ್ಟಗಳ ನಡುವೆ. ಪಶ್ಚಿಮ ಕರಾವಳಿ ಎನ್ನುವಂಥದ್ದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತ್ನ ಕಚ್ನಿಂದ ಗುಜರಾತ್ನ ಕಚ್ನಿಂದ ಆರಂಭ ಆಗಿ ಕನ್ಯಾಕುಮಾರಿಯ ಭೂಸಿರದವರೆಗೆ 1500 ಕಿಲೋಮೀಟರ್ಗಳಷ್ಟು ಉದ್ದ ಕಂಡು ಬರ್ತದೆ. ಇದು ಪಶ್ಚಿಮ ಕರಾವಳಿಗೆ ಸಂಬಂಧಪಟ್ಟ ಹಾಗೆ. ಅರ್ಥ ಆಗ್ತಿದೆಯಾ? ಪಶ್ಚಿಮ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟಾಯ್ತಪ್ಪ ಅಂದ್ರೆ 1500 ಕಿಲೋಮೀಟರ್ಗಳಷ್ಟು. ಸೊ ಇದನ್ನ ನಾವು ಕೇರಳದಲ್ಲಿ ಪಶ್ಚಿಮ ಘಟ್ಟಗಳನ್ನ ಕೇರಳದಲ್ಲಿ ಮಲಬಾರ್ ಅಂತ ಹೇಳಿ ಕರೀತಾರ, ಮಲಬಾರ್ ತೀರ ಅಂತ ಹೇಳಿ ಕರೀತಾರ. ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕೆನರಾ ತೀರ ಅಂತ ಹೇಳಿ ಕರೀತಾರ. ಸೊ ಅದೇ ರೀತಿ ಗೋವಾ ಮತ್ತು ಮಹಾರಾಷ್ಟ್ರದೊಳಗ ಕೊಂಕಣ ತೀರ ಅಂತ ಹೇಳಿ ಕರೀತಾರ. ಸೊ ಇನ್ನು ಗುಜರಾತ್ ನಲ್ಲಿ ಗುಜರಾತ್ ತೀರ ಅಂತ ಹೇಳಿ ಕರೀತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಮುಂಬೈ, ಮರ್ಮಗೋವಾ, ಕೊಚ್ಚಿನ, ಕಾಂಡ್ಲಾ, ಕಾರವಾರ, ಮಂಗಳೂರು ಇಲ್ಲಿನ ಮುಖ್ಯ ಬಂದರುಗಳು. ಸೊ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಕರಾವಳಿ ತೀರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬಂದರುಗಳು ಯಾವ್ದಾದಪ್ಪ ಅಂತ ಮುಂಬೈ, ಮರ್ಮಗೋವಾ, ಕೊಚ್ಚಿನ, ಕಾಂಡ್ಲಾ, ಕಾರವಾರ, ಮಂಗಳೂರು. ಸೊ ಇವು ಪಶ್ಚಿಮ ಕರಾವಳಿ ತೀರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬಂದರುಗಳು. ಸೊ ನೆಕ್ಸ್ಟ್ ಕನ್ಯಾಕುಮಾರಿಯಿಂದ ಆರಂಭ ಆಗ್ಬಿಟ್ಟು ಸಾಹೇಬ್ರ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ, ಕನ್ಯಾಕುಮಾರಿಯಿಂದ ಆರಂಭ ಆಗಿ ಉತ್ತರ ಭಾಗದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಪೂರ್ವ ಘಟ್ಟಗಳು ಒಪ್ಕೊಂಡವ. ಸೊ ಈ ಭಾಗದಲ್ಲಿ ಕಂಡು ಬರ್ತದಲ್ಲ ಇದ ಪೂರ್ವ ಘಟ್ಟಗಳು. ಅರ್ಥ ಆಗ್ತಿದ್ಯಾ? ಸೊ ಪೂರ್ವ ಘಟ್ಟಗಳು ಒಪ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿಯ ನಡುವೆ, ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಕಂಡು ಬರ್ತಕ್ಕಂಥ ಒಂದು ಮೈದಾನ ಪ್ರದೇಶ ಇದೆಯಲ್ಲ, ಇದನ್ನ ನಾವು ಪೂರ್ವ ಕರಾವಳಿ ಮೈದಾನ ಅಂತೇಳಿ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಪೂರ್ವ ಕರಾವಳಿ ಮೈದಾನ ಅಂತೇಳಿ ಕರಿತಾ ಹೋಗ್ತೀವಿ. ಸಾಬ್ರ ಈ ಕರಾವಳಿ ಮೈದಾನ ಐತಲ್ಲ ಇದು ಹೆಚ್ಚು ಅಗಲ ಹಾಗೇನೆ ಒಂದೇ ರೀತಿ ಸಮತಟ್ಟಾಗಿ ಇದು ಕಂಡು ಬರ್ತದೆ. ಯಾವುದು? ಪೂರ್ವ ಕರಾವಳಿ ತೀರ ಅನ್ನುವಂಥದ್ದು ಹೆಚ್ಚು ಅಗಲವಾಗಿನೂ ಕೂಡ ಕಂಡು ಬರ್ತದೆ, ಅದೇ ರೀತಿ ಒಂದೇ ರೀತಿಯ ಸಮತಟ್ಟಾಗಿನೂ ಕೂಡ ಇದು ಕಂಡು ಬರ್ತದೆ. ಸೊ ಇದು ನೋಡ್ರಿ, ಮಹಾನದಿ ಮತ್ತು ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನ ಇದು ಒಳಗೊಂಡದ್ರಿ. ಸೊ ಇಲ್ಲಿ ಪೂರ್ವ ಕರಾವಳಿ ಅಥವಾ ಪೂರ್ವ ಕರಾವಳಿ ಭಾಗ ಪ್ರಮುಖವಾಗಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಬಿಕಾಸ್ ಎದಕ್ರಿ ಸಾಹೇಬ್ರ ಹಿಂಗ ಆಗದಂದ್ರ ಸಾಕಷ್ಟು ನದಿಗಳು ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಫೈನಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತಾವ್ರಿ. ಅರ್ಥ ಆಗ್ತಿದ್ಯಾ? ಎಸ್. ಇನ್ನು ಈ ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳು ಅಥವಾ ಲಗೂನ್ಗಳು ಕಂಡು ಬರ್ತಾವ್ರಿ. ಎಲ್ಲಿ? ಪೂರ್ವ ಕರಾವಳಿ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತ ಆಗಿರ್ತಕ್ಕಂಥ ಕೆಲವು ಸರೋವರಗಳು ಕಂಡು ಬರ್ತಾವ, ಹಾಗೇನೆ ಅಥವಾ ಲಗೂನ್ಗಳು. ಆ ಸರೋವರಗಳ ಲಗೂನ್ಗಳು ಅಂತ ಹೇಳಿ ಕರಿತೀವಿ. ಲಗೂನ್ಗಳು ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಕರಾವಳಿ ತೀರದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಸರೋವರ, ಇದನ್ನ ನಾವು ಲಗೂನ್ಗಳು ಅಂತ ಹೇಳಿ ಕರಿತೀವಿ. ಸೊ ಈ ಲಗೂನ್ಗಳಲ್ಲಿ ಅಥವಾ ಈ ಸರೋವರಗಳಲ್ಲಿ ಪ್ರಮುಖವಾಗಿ ನೋಡಿ, ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಚಿಲ್ಕಾ ಸರೋವರ ಆಗಿರ್ಬೋದು, ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಪುಲಿಕಾಟ್ ಸರೋವರಗಳು ಪ್ರಮುಖವಾದವು. ಪುಲಿಕಾಟ್ ಸರೋವರವು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಚಿಲ್ಕಾ ಸರೋವರವು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಸೊ ಎರಡೂ ಕೂಡ ಉಪ್ಪು ನೀರಿನ ಸರೋವರಗಳು. ಅರ್ಥ ಆಗ್ತಿದ್ಯಾ? ಸೊ ಇನ್ನು ಪೂರ್ವ ಕರಾವಳಿಯನ್ನ ನೋಡ್ರಿ, ಪೂರ್ವ ಕರಾವಳಿಯನ್ನ ನಾವು ಉತ್ಕಲ ತೀರ ಮತ್ತ ಕೋರಮಂಡಲ ತೀರ ಅಂತ ಹೇಳಿ ವಿಂಗಡಿಸ್ತೀವಿ.
ಕೋರಮಂಡಲ ತೀರ ಅಂತೇಳಿ ತಮಿಳ್ನಾಡ್ದಾಗ ಕರೀತಾರ, ಉತ್ಕಲ ತೀರ ಅಂತೇಳಿ ಒಡಿಶಾ ರಾಜ್ಯದೊಳಗ ಕಂಡು ಬರ್ತಾವ. ಓಕೆನಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ಕರಾವಳಿಗಳು ಮುಗಿತ. ನೆಕ್ಸ್ಟ್ ದ್ವೀಪಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ದ್ವೀಪಗಳು ಭಾರತಕ್ಕೆ ಒಟ್ಟು 240 ದ್ವೀಪಗಳು ಸೇರ್ಕೊಂಡವ. ಭಾರತಕ್ಕೆ ಸೇರಿರುವ 247 ದ್ವೀಪಗಳು ಕಂಡು ಬರ್ತಾವ. ಸೊ ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಾವ್ರಿ. 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಾವ. ಓನ್ಲಿ 43 ದ್ವೀಪಗಳು ಅರಬ್ಬಿ ಸಮುದ್ರದೊಳಗ ಕಂಡು ಬರ್ತಾವ. ಅರ್ಥ ಆಗ್ತಿದ್ಯಾ? ಸೊ ಇನ್ನು ಮನ್ನಾರ್ ಕಾರಿಯಲ್ಲಿ ಕೆಲವು ಹವಳದ ದ್ವೀಪಗಳು ಕಂಡು ಬರ್ತವೆ. ನೋಡ್ರಿ, ಮನ್ನಾರ್ ಕಾರಿಯೊಳಗ ಯಾವ ರೀತಿಯ ದ್ವೀಪಗಳು ಕಂಡು ಬರ್ತಾವಪ್ಪ ಅಂದ್ರ ಹವಳದ ದ್ವೀಪಗಳು ಕಂಡು ಬರ್ತಾವ. ಸೊ ಇನ್ನು ಬಂಗಾಳ ಕೊಲ್ಲಿ ಇರ್ತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದಾವಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿರ್ತಕ್ಕಂಥ ದ್ವೀಪಗಳಿವು. ಕೇಳ್ತಾನೆ ಇದನ್ನ. ಸೊ ನೋಡ್ರಿ, ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಹವಳದ ಮಾದರಿಯ ದ್ವೀಪಗಳು, ಆಯ್ತಾ, ಅಥವಾ ಮನ್ನಾರ್ ಕಾರಿಯಲ್ಲಿರ್ತಕ್ಕಂಥವು ಹವಳದ ಮಾದರಿಯ ದ್ವೀಪಗಳು. ಬಟ್ ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದವಲ್ಲ, ಇವು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿರ್ತಕ್ಕಂಥ ದ್ವೀಪಗಳದಾವ ಇವು. ಸೊ ಇಲ್ಲಿ ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿರ್ತಕ್ಕಂಥದ್ದು. ಓಕೆ, ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿರ್ತಕ್ಕಂಥದ್ದು. ಇನ್ನು ಭಾರತದ ದಕ್ಷಿಣದ ತುದಿ ಐತಲ್ಲ, ಭಾರತದ ದಕ್ಷಿಣ ತುದಿ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿ ಕಂಡು ಬರ್ತದೆ. ಗ್ರೇಟ್ ನಿಕೋಬಾರ್ ಅಂತ ಹೇಳಿ ಕರಿತೀರಿ ಸಾಬ್ರ. ಇಲ್ಲಿ ದಕ್ಷಿಣದ ತುದಿಯಲ್ಲಿ ಈ ಒಂದು ಭಾರತದ ದಕ್ಷಿಣದ ತುದಿ ಕಂಡು ಬರ್ತದೆ. ಮೀನ್ಸ್ 6°45' ಅಂತ ನಾನು ಹೇಳ್ಕೊಟ್ಟ ನಿಮ್ಗೆ ಈ ಭೂಭಾಗ ಕಂಡು ಬರ್ತಕ್ಕಂಥದ್ದು ನಿಕೋಬಾರ್ ದ್ವೀಪದ ದಕ್ಷಿಣದ ತುದಿಯಲ್ಲಿ. ಇದನ್ನ ನಾವೇನಂತ ಕರಿತೀವಿ ಸರ್? ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್. ಏನಂತ ಕರಿತೀವಿ? ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಸ್, ಸೊ ಇಷ್ಟು ವಿಚಾರಗಳು ನಿಮ್ಗೆ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟ ಗೊತ್ತಿರ್ಬೇಕು. ಇಲ್ಲದಷ್ಟು ಕ್ವಶನ್ ಕೊಟ್ಟ ನೋಡೋಣ. ಇಲ್ಲಿ ಇಂಡಿಯಾ ಎಂಬ ಪದ ಹೆಸರು ಯಾವ ನದಿಯಿಂದ ಬಂದಿದೆಯಪ್ಪ ಅಂದ್ರ ಸಿಂಧೂ ನದಿಯಿಂದ ಬಂದಿದೆ. ಓಕೆ, ಸಿಂಧೂ ನದಿಯಿಂದ ಬಂದದ್ದು. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 32,87,263 ಚದರ ಕಿಲೋಮೀಟರ್ ಐತಿ. ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾದು ಹೋಗ್ತದೆ, 23.5° ಉತ್ತರ ಅಕ್ಷಾಂಶ. ಭಾರತದ ದಕ್ಷಿಣದ ತುದಿಯಲ್ಲಿ ಇರ್ತಕ್ಕಂಥ ದೇಶ ಶ್ರೀಲಂಕಾ ಐತಿ. ಹೌದಾ? ಶ್ರೀಲಂಕಾ ಕಂಡು ಬರ್ತದೆ. ಅದೇ ರೀತಿ ಭಾರತ ಹೊಂದಿರುವ ಉದ್ದವಾದ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಭಾರತವು ಹೊಂದಿರುವ ಉದ್ದವಾದ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಹೊಂದಿದೆ, 6,100 ಕಿಲೋಮೀಟರ್ ಉದ್ದ. ಸೊ ಅದನ್ನು ದ್ವೀಪಗಳನ್ನು ಪರಿಗಣಿಸಿದಾಗ 7,516.6 ಕಿಲೋಮೀಟರ್. ಸೊ ಇನ್ನು ಭಾರತದ ಭೂಸ್ವರೂಪವನ್ನು 4 ಪ್ರಧಾನ ವಿಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಹೌದಾ? ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಹೇಳಿ ಕರೀತಾರೆ. ಸೊ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಹೇಳಿ ಕರೀತಾರೆ. ಸೊ ಪ್ರಪಂಚದಲ್ಲೇ ಡ್ಯಾಶ್ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ಕೂಡಿದೆ ಅಂತ ಕೇಳ್ತಾರೆ. ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಸಹ್ಯಾದ್ರಿ ಅಂತ ಕೂಡ ಕರೀತಾರೆ. ಹೌದಾ? ಸೊ ಇಷ್ಟು ವಿಚಾರಗಳು ನಿಮಗೆ ಗೊತ್ತಿರ್ಬೇಕು ಸಾಹೇಬ್ರ. ಮತ್ತ ಮುಂದಿನ ತರಗತಿಯೊಳಗ ನಾವು ಇನ್ನೂ ಕೂಡ ಹೆಚ್ಚು ವಿಚಾರಗಳನ್ನ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಿಸ್ತಾ ಹೋಗೋಣ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆದಾಗಲಿ. ಎಲ್ಲರೂ ಕೂಡ ಭರ್ಜರಿ ತಯಾರಿಯನ್ನು ಮಾಡಿ ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.